ಶ್ರೀ ಗುರುಭ್ಯೋ ನಮಃ. ನಿನ್ನೆಯ ಕಥೆಯಲ್ಲಿ ಕಶ್ಯಪರು ಮಾಡಿದಂಥ ಶಿವನ ಸ್ತೋತ್ರವನ್ನು ಕೇಳಿದೆವು. ಮತ್ತೆ ಕೃಷ್ಣ, ಇಂದ್ರ, ಪ್ರದ್ಯುಮ್ನ, ಜಯಂತ, ಹಾಗೆ ಸಾತ್ಯಕಿ ಮತ್ತು ಪ್ರವರ ಅವರ ನಡುವೆ ನಡೆದಂಥ ಯುದ್ಧವನ್ನು ನೋಡಿದ್ವಿ. ಕಶ್ಯಪ ಶಿವನನ್ನು, ಶಿವಸ್ವರೂಪಿಯಾದಂಥ ಮತ್ತು ಕೃಷ್ಣ ಸ್ವರೂಪಿಯಾದಂಥ ಭಗವಂತನನ್ನ ಸ್ತುತಿಸಿದ ಸುದೀರ್ಘ ಸ್ತೋತ್ರವನ್ನು ನೋಡಿದೆವು. ತೋಳಗಳಿಗೆ ಶಿವ ಮಾರಕ ಅನ್ನುವಂಥ ಒಂದು ಶ್ಲೋಕ ಅಲ್ಲಿ ಬಂದಿತ್ತು. ಅದನ್ನ ಹೀಗೆ ಇನ್ನೊಂದು ಹಿಂದಿ ವ್ಯಾಖ್ಯಾನದಲ್ಲಿದೆ, ಅದೊಂದು ಶ್ಲೋಕ ಅರ್ಥವನ್ನು ಗಮನಿಸಿ ಮುಂದಿನ ಕಥೆಯನ್ನು ನೋಡಬೇಕು. ನಮ್ಮ ಪಂಚೇಂದ್ರಿಯಗಳೇನಿವೆ ಇವೇ ತೋಳಗಳಂತೆ. ತೋಳಗಳು ನಮಗೆ ಹೇಗೆ ಮಾರಕನು, ನಮ್ಮನ್ನು ಹಿಂಸಿಸುವಂಥವು, ಹಾಗೆ ಈ ಪಂಚೇಂದ್ರಿಯಗಳು ನಮ್ಮನ್ನು ಹಿಂಸಿಸುವಂಥವು. ನಮ್ಮ ಶಮ, ದಮ, ಜ್ಞಾನ, ಭಕ್ತಿ, ವೈರಾಗ್ಯ ಇತ್ಯಾದಿಗಳಿಗೆಲ್ಲದಕ್ಕೂ ಆ ಇಂದ್ರಿಯಗಳು ಅನ್ನುವಂಥ ತೋಳಗಳು, ಕೊಬ್ಬಿದ ತೋಳಗಳು ಮಾರಕಗಳು. ಹಾಗಾಗಿ ಆ ಶಮದಮಾದಿಗಳಿಗೆ ಮಾರಕಗಳಾದಂತಹ ಇಂದ್ರಿಯಗಳು ಅನ್ನುವಂಥ ತೋಳಗಳನ್ನು ನಿಗ್ರಹಿಸುವವನು ಈ ಶಿವ ಅಂತ ಶ್ಲೋಕಕ್ಕೆ ಬೇರೆ ಒಂದು ಅರ್ಥ ಮಾಡಬೇಕು. ಇತ್ಯಾದಿ ಶ್ಲೋಕಗಳಿಂದ ಗರ್ಭಿತವಾದಂತಹ ಸ್ತೋತ್ರವನ್ನು ನಿನ್ನೆ ನೋಡಿದ್ವಿ. ಅದಾದ್ಮೇಲೆ ಆ ಯುದ್ಧದಲ್ಲಿ ಸಾತ್ಯಕಿ ತೀವ್ರವಾಗಿ ಆಯಾಸಿತನಾಗಿದ್ದ ಅನ್ನುವಂಥ ಘಟನೆ ನೋಡಿದ್ವಿ. ಪ್ರದ್ಯುಮ್ನ ಅಲ್ಲಿ ಬಂದು ಆ ಸಾತ್ಯಕಿಯನ್ನು ಆಲಿಂಗನ ಮಾಡಿಕೊಂಡು ಅವನ ಶ್ರಮವನ್ನ ನಿವಾರಿಸಿದ. ಆಮೇಲೆ ಕೃಷ್ಣ ಅಲ್ಲಿ ಬಂದು ತನ್ನ ಸ್ಪರ್ಶ ಮಾತ್ರದಿಂದ, ಎಡಗೈ ಸ್ಪರ್ಶ ಮಾತ್ರದಿಂದ ಸಾತ್ಯಕಿಯ ಸಮಸ್ತ ಬಳಲಿಕೆಯನ್ನು ದೂರ ಮಾಡಿದ. ಮುಂದೆ ಇಂದ್ರ ಅಲ್ಲಿ ಬಂದು ಜಯಂತ ಮತ್ತು ಪ್ರವರನಿಗೆ, ತನ್ನ ಪಕ್ಷದಲ್ಲಿದ್ದಂತಹ ಜಯಂತ ಮತ್ತು ಪ್ರವರನಿಗೆ ಹೇಳಿದ, ನೀವಿಬ್ರು ಯಾವುದೇ ಕಾರಣದಿಂದ ಗರುಡನ ಬಳಿಗೆ ಹೋಗಬೇಡಿ, ಆ ಗರುಡ ಮಹಾಬಲಿಷ್ಠ, ನೀವು ಆ ಗರುಡನ ಬಳಿಗೆ ಹೋದ್ರೆ ಆತ ನಿಮ್ಮನ್ನ ಸೋಲಿಸಿ ಬಿಡ್ತಾನೆ. ಹಾಗಾಗಿ ನೀವು ನನ್ನ ಎಡಬಲ ಭಾಗದಲ್ಲಿ ನಿಂತ್ಕೊಂಡು ಈ ಯುದ್ಧವನ್ನ ಗಮನಿಸ್ತಾ ಇರಿ, ನಾನು ಒಬ್ಬನೇ ಯುದ್ಧ ಮಾಡ್ತೀನಿ ಎಂಬುದಾಗಿ ಆತ ಹೇಳಿ ಕೃಷ್ಣನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆ ಕೃಷ್ಣ ಮತ್ತು ಇಂದ್ರನ ನಡುವೆ ಯುದ್ಧ ನಡೆದಾಗ ಅವರಿಬ್ಬರ ವಾಹನಗಳಾದಂತಹ ಐರಾವತ ಮತ್ತು ಗರುಡ ಅವುಗಳ ನಡುವೆಯೂ ಕೂಡ ಪ್ರಬಲವಾದಂತಹ ಯುದ್ಧ ನಡೆಯಿತು. ಗರುಡನ ಏಟಿನಿಂದ ಪ್ರಹೃತವಾದಂತಹ ಆ ಐರಾವತ ಸ್ವರ್ಗದಿಂದ ಜಾರಿ ಬಿದ್ದು ಜಂಬೂ ದ್ವೀಪದಲ್ಲಿದ್ದಂತಹ ಒಂದು ಪಾರಿಯಾತ್ರ ಎಂಬ ಪರ್ವತ, ಶ್ರೇಷ್ಠವಾದ ಪರ್ವತ, ಆ ಪರ್ವತದಲ್ಲಿ ಬಂದು ಬಿತ್ತು ಆ ಐರಾವತ. ಇಂದ್ರನು ಕೂಡ ತನ್ನ ವಾಹನವಾದಂತಹ ಐರಾವತಕ್ಕೆ ಧಕ್ಕೆ ಒದಗಿದ್ದನ್ನು ಗಮನಿಸಿ ತಾನು ಆ ಪಾರಿಯಾತ್ರ ಪರ್ವತಕ್ಕೆ ಹೋದ. ಅವನ ಹಿಂದೆನೆ ಗರುಡನ ಮೇಲೆ ಏರಿದಂತಹ ಕೃಷ್ಣನು ಕೂಡ ಆ ಪಾರಿಯಾತ್ರ ಪರ್ವತಕ್ಕೆ ಆಗಮಿಸಿದ. ಮತ್ತೆ ಅವರ ನಡುವೆ ಯುದ್ಧ ಪ್ರಾರಂಭ ಆಯಿತು. ಗರುಡನ ಭಾರವನ್ನು ತಾಳದೆ ಆ ಪಾರಿಯಾತ್ರ ಪರ್ವತವೇ ಕುಸಿದು ಹೋಯಿತು. ಪೂರ್ಣವಾಗಿ ಕುಸಿದದು ಪಾತಾಳಕ್ಕೆ ಹೋಗಿ ಹುದುಗಿಕೊಳ್ಳುವುದರಲ್ಲಿತ್ತು. ಆದರೆ ಕೃಷ್ಣನ ಕೃಪಾದೃಷ್ಟಿ ಬಿದ್ದಿದ್ದರಿಂದ ಆ ಪರ್ವತದ ಒಂದು ಭಾಗ ಹಾಗೆ ಭೂಮಿಯಲ್ಲಿ ಸ್ಥಿರವಾಗಿ ನಿಲ್ಲಿತು. ಮುಂದೆ ಕೃಷ್ಣ ಆ ಪರ್ವತವನ್ನು ಬಿಟ್ಟು ಗರುಡನ ಮೇಲೆ ಕುಳಿತು ಆಕಾಶಕ್ಕೆ ಹಾರಿದ. ಗರುಡನ ಮತ್ತು ಕೃಷ್ಣನ ಭಾರದಿಂದಾಗಿ ಆ ಪರ್ವತಕ್ಕೆ ಆ ದುಸ್ಥಿತಿ ಬಂದಿತ್ತು. ಹಾಗಾಗಿ ತನ್ನ ಭಾರವನ್ನ ಅಲ್ಲಿಂದ ಅಪಸಾರಣ ಮಾಡುವುದಕ್ಕಾಗಿ ಆತ ಆಕಾಶಕ್ಕೆ ಹಾರಿ ಪ್ರದ್ಯುಮ್ನಿಗೆ ಹೇಳಿದ, ಕೂಡಲೇ ದ್ವಾರಕೆಗೆ ಹೋಗಿ ನನ್ನ ರಥವನ್ನ ಮತ್ತು ನನ್ನ ಸಾರಥಿಯಾದಂತಹ ದಾರುಕನನ್ನ ಇಲ್ಲಿ ಕರೆದುಕೊಂಡು ಬಾ, ಮತ್ತು ನನ್ನ ಅಣ್ಣನಾದಂತಹ ಬಲಭದ್ರನಿಗೆ, ಉಗ್ರಸೇನ ರಾಜನಿಗೆ ಈ ಸುದ್ದಿಯನ್ನು ತಿಳಿಸು. ಕೃಷ್ಣ ಇಂದ್ರನನ್ನ ಸೋಲಿಸಿ ನಾಳೆ ದಿವಸ ಪಾರಿಜಾತ ವೃಕ್ಷವನ್ನು ತೆಗೆದುಕೊಂಡು ದ್ವಾರಕಾನಗರಕ್ಕೆ ಬರುವನಿದ್ದಾನೆ ಎಂಬುದಾಗಿ ತಿಳಿಸು ಅಂತ ಈ ಕೃಷ್ಣ ಸಂಬಂಧಿಸಿದಂಥ ವಾರ್ತೆಯನ್ನ ಪ್ರದ್ಯುಮ್ನ ಮೂಲಕ ಹೇಳಿ ಕಳಿಸಿದ. ಒಂದು ಕ್ಷಣಾರ್ಧದಲ್ಲಿ ಕೃಷ್ಣ ಕಳಿಸಿದಂತಹ ಸಂದೇಶವನ್ನು ಉಗ್ರಮತ್ಸೇನ ಮಹಾರಾಜನಿಗೆ ಆ ಪ್ರದ್ಯುಮ್ನ ಮುಟ್ಟಿಸಿದ. ಮತ್ತೆ ಕೃಷ್ಣ ಹೇಳಿದಂತೆ ದಾರುಕನಿಂದ ಸಮೇತವಾದ ರಥವನ್ನು ತೆಗೆದುಕೊಂಡು ಕೃಷ್ಣನ ಬಳಿಗೆ ಆತ ಬಂದ. ಅಲ್ಲಿಗೆ 73ನೇ ಅಧ್ಯಾಯ ಸಮಾಪ್ತ ಆಗಿದೆ. ರಥದಲ್ಲಿ ಕುಳಿದಂತಹ ಕೃಷ್ಣ ಮತ್ತು ಐರಾವತದಲ್ಲಿ ಏರಿದಂತಹ ಇಂದ್ರನಿಗೆ ಮತ್ತೊಮ್ಮೆ ಅವರ ನಡುವೆ ಯುದ್ಧ ನಡೆಯಿತು. ಆ ಪರ್ವತ ಈ ಕೃಷ್ಣನ ಮತ್ತು ಗರುಡನ ಭಾರವನ್ನ ತಾಳದೆ ತನ್ನ ಮೂಲ ಸ್ವರೂಪವನ್ನು ಬಿಟ್ಟು
ಸೆಣಬಿನ ರಾಶಿಯ ಆಕಾರವನ್ನು ಸ್ವೀಕಾರ ಮಾಡಿ ಭೂಮಿಗೆ ಹುದುಗಿ ಹೋಗಿತ್ತು ಅಂತಿದೆ. ಸೆಣಬಿನ ರಾಶಿಯನ್ನು ಯಾಕೆ ಸ್ವೀಕಾರ ಮಾಡಿತ್ತು, ಅದರ ಅಂತರಾರ್ಥ ಏನು, ಅದರ ಸಂಕೇತ ಏನು, ನನಗೆ ಅದು ಅರ್ಥ ಆಗಲಿಲ್ಲ. ಮತ್ತೊಂದ್ಸರಿ ಗಮನಿಸಿ ಹೇಳ್ತೇನೆ. ಸೂರ್ಯ ಅಸ್ತಂಗತನಾದ ಇದೇ ಸಂದರ್ಭದಲ್ಲಿ ಎಲ್ಲ ಕಡೆ ಕತ್ತಲು ಆವರಿಸಿತು. ಆ ಕತ್ತಲೆಯಲ್ಲಿ ಕೂಡ ಅವರಿಬ್ಬರ ನಡುವೆ ಯುದ್ಧ ಮುಂದುವರಿಯಿತು. ಗರುಡನ ಪ್ರಹಾರದಿಂದ ಇಂದ್ರನ ಐರಾವತ ಬಹಳ ಬಳಲಿತ್ತು. ಆದ ಕೃಷ್ಣ ಇಂದ್ರನಿಗೆ ಹೇಳಿದ, ನಿನ್ನ ವಾಹನವಾದಂತಹ ಐರಾವತ ಬಹಳವಾಗಿ ಬಳಲಿದೆ, ಯುದ್ಧಕ್ಕೆ ಅಸಮರ್ಥವಾಗಿದೆ, ರಾತ್ರಿಯೂ ಆಗಿದೆ. ಹಾಗಾಗಿ ನಾವೀಗ ಯುದ್ಧವನ್ನು ನಿಲ್ಲಿಸಿ ಬೆಳಗಾದ ಕೂಡಲೇ ಯಥೇಚ್ಛವಾಗಿ ಯುದ್ಧ ಮಾಡಬಹುದು ಅಂತ ಹೇಳಿದ. ದೇವರಾಜ ಅದಕ್ಕೆ ಸಮ್ಮತಿಸಿದ. ಪುರಂದರ ಅದೇ ಸಮೀಪದ ಪ್ರದೇಶದಲ್ಲಿ ಒಂದು ನಿವಾಸವನ್ನು ಕಲ್ಪನೆ ಮಾಡಿದ ತನ್ನ ಮಹಿಮೆಯಿಂದ. ಅಲ್ಲಿ ಆತ ರಾತ್ರಿ ವಾಸ ಮಾಡಿದ. ಇಂದ್ರನ ಜೊತೆ ವಾಸ ಮಾಡುವುದಕ್ಕಾಗಿ, ಆತನ ದರ್ಶನಕ್ಕಾಗಿ ಪಾರಿಯಾತ್ರ ಪರ್ವತಕ್ಕೆ ಬ್ರಹ್ಮ ಮೊದಲಾದ ದೇವತೆಗಳು, ಋಷಿಗಳು, ಸಮಸ್ತ ದೇವತೆಗಳು ಎಲ್ಲರೂ ಕೂಡ ಅಲ್ಲಿ ಆತನ ಉಪಸ್ಥಿತರಾದರು. ಕೃಷ್ಣ ಆ ಸಂದರ್ಭದಲ್ಲಿ ಆ ಪರ್ವತಕ್ಕೆ ವರ ಕೊಟ್ಟ, ನೀನು ಈ ಸೆಣಬಿನ ರಾಶಿ ಆಕಾರವನ್ನು ತಾಳಿದ್ರಿಂದ, ನನಗೆ ಪ್ರಿಯವಾದಂತಹ ಕೆಲಸವನ್ನು ಮಾಡಿದ್ರಿಂದ ಮುಂದೆ ಶಾಣಪಾದ ಎಂಬ ಹೆಸರಿನಿಂದ ವಿಖ್ಯಾತನಾಗ್ತಿ. ಶಾಣ ಅಂದ್ರೆ ಸೆಣಬು ಸಂಸ್ಕೃತ ಭಾಷೆಯಲ್ಲಿ. ಆ ಶಾಣಪಾದ ಅನ್ನೋ ಹೆಸರಿನಿಂದ ವಿಖ್ಯಾತನಾಗ್ತಿ. ಹಿಮವತ್ ಪರ್ವತ ಯಾವ ರೀತಿಯಾಗಿ ವಿಖ್ಯಾತವಾಗಿದೆಯೋ, ಪವಿತ್ರವಾಗಿದೆಯೋ, ಹಾಗೆ ನೀನು ಕೂಡ ಖ್ಯಾತಿಯನ್ನು ಪಡ್ಕೊಳ್ತೀವಿ. ಹೀಗೆ ಕೃಷ್ಣ ಆ ಪರ್ವತಕ್ಕೆ ವರವನ್ನಿಟ್ಟ. ಮುಂದೆ ಪರಶಿವನಿಗೆ ನಮಸ್ಕರಿಸಿ ಮನೆಯಲ್ಲಿ ತನ್ನ ಮನಸ್ಸಿನಲ್ಲೇ ಗಂಗೆಯನ್ನು ಚಿಂತಿಸಿದ. ಕೃಷ್ಣ ಆಕೆಯನ್ನು ಸ್ಮರಿಸಿದ ಕೂಡಲೇ ವಿಷ್ಣುಪದಿ ಎನಿಸಿಕೊಂಡಿರುವಂತಹ ಗಂಗೆ ಅಲ್ಲೇ ಆಗಮಿಸಿದಳು. ಆ ಗಂಗಾ ನದಿಯಲ್ಲಿ ಆಕೆ ಯಥೋಕ್ತವಾಗಿ ಪೂಜೆ ಮಾಡಿದ ಮತ್ತು ಕೈಯಲ್ಲಿ ಬಿಲ್ಲೋದ ಫಲವನ್ನು ಹಿಡಿದು ಒಂದು ಪಾತ್ರೆಯಲ್ಲಿ ಗಂಗಾಜಲವನ್ನು ತುಂಬಿಕೊಂಡು ಸರ್ವೇಶ್ವರನಾದಂತಹ ರುದ್ರನನ್ನ ಬಿಲ್ಲುವ ಪತ್ರದಿಂದ ಮತ್ತು ಗಂಗಾಜಲದಿಂದ ಆಹ್ವಾನ ಮಾಡಿದ. ಪ್ರಮಥಗಣ ಗಣಗಳಿಂದ ಕೂಡಿದಂತಹ ಉಮಾಸಮೇತನಾದಂತಹ ಶಿವ ಕೂಡಲೇ ಅಲ್ಲಿಗೆ ಆಗಮಿಸಿದ. ಕೃಷ್ಣ ಆ ಶಿವನನ್ನು ಹೀಗೆ ಸ್ತೋತ್ರ ಮಾಡಿದ. ರುದ್ರೋ ದೇವತ್ವಂ ರುದನಾಥ್ ದ್ರಾವಣಾಚ್ಚ ರೋರೂಯಮಾನೋ ದ್ರಾವಣಾಚ್ಚಾತಿ ದೇವ. ನೀನು ರುದ್ರ ಎಂಬುದಾಗಿ ಹೆಸರುಳ್ಳವನು. ಕಾರಣ ಏನಂದ್ರೆ, ಹಿಂದೆ ರಾವಣನನ್ನು ನೀನು ಕೂಗಿಕೊಳ್ಳುವಂತೆ ಮಾಡಿದ್ದೆ, ರಾವಣ ಆಕ್ರಾಂತ ಮಾಡುವಂತೆ ಮಾಡ್ಕೊಂಡಿದ್ದೆ. ಯಾಕಂದ್ರೆ ಒಮ್ಮೆ ರಾವಣ ತನ್ನ ಪರಾಕ್ರಮದಿಂದ ದರ್ಪಿತನಾಗಿ ಕೈಲಾಸ ಪರ್ವತವನ್ನೇ ತನ್ನ ಸಾವಿರಾರು ಕೈಗಳಿಂದ ನಡುಗಿಸಬೇಕು ಅಂತ ಹೊರಟೆ ಹೋಗಿದ್ದ. ಕೈಲಾಸ ಪರ್ವತವನ್ನು ಸ್ವಲ್ಪ ಎತ್ತಿದ್ದ. ಆದ್ರೆ ಶಿವ ತನ್ನ ಮಹಿಮೆಯನ್ನು ವ್ಯಕ್ತ ಮಾಡಿ ಆ ಕೈಲಾಸ ಪರ್ವತದ ಕೆಳಗೆ ಆ ಶಿವನ ರಾವಣನ ಕೈಯೆಲ್ಲ ಸಿಕ್ಕೊಂಡು ಆತ ಸಂಕಟ ಪಡುವಂತೆ ಮಾಡಿದ್ದ. ಹಾಗಾಗಿ ಹೀಗೆ ರಾವಣನನ್ನ ರೋದನ ಮಾಡಿಸಿದ ಕಾರಣಕ್ಕಾಗಿ ನಿಮಗೆ ರುದ್ರ ಅಂತ ಹೆಸರು. ಇದನ್ನ ನೆನಪಿಸಿಕೊಂಡ ಕೃಷ್ಣ. ಮತ್ತು ಸಂಸಾರವನ್ನು ನಿವಾರಣೆ ಮಾಡುವುದರಿಂದಲೂ ಕೂಡ ನಿನಗೆ ರಾವಣ ಈ ರೀತಿಯಾಗಿ ಹೆಸರಿದೆ. ನೀನು ರುದ್ರ ಎಂಬುದಾಗಿ ಕರೆಯಲ್ಪಟ್ಟಿದ್ದೆ. ಎಲ್ಲ ದೇವತೆಗಳನ್ನು ಮೀರಿದವನು. ನಿನಗಿಂತ ಶ್ರೇಷ್ಠನಾದವನು ಈ ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲವೇ ಇಲ್ಲ. ನಾಣ್ಯ ಸ್ವತಃ ಪರಮೋ ದೇವದೇವ. ತಸ್ಮಾದ್ಧಿ ತ್ವಾಂ ಈಶ್ವರಂ ಪ್ರಾಹುರೀಶಂ ಸಂತೋ ವಿದ್ವಾಂಸಃ ಸರ್ವಶಾಸ್ತ್ರಾಸ್ತ್ರ ತಜ್ಞಾಃ. ಸರ್ವಶಾಸ್ತ್ರಾಸ್ತ್ರಗಳನ್ನು ಬಲ್ಲಂಥ ಪಂಡಿತರು ನಿನ್ನನ್ನ ಈಶ್ವರ ಎಂಬುದಾಗಿ ಕರೀತಾರೆ. ತಸ್ಮಾತ್ ವಿಖ್ಯಾತೋ ಭಗವಾನ್ ದೇವದೇವ. ಭಗವಾನ್ ದೇವದೇವ ಎಂಬುದಾಗಿ ನಿನಗೆ ಹೆಸರು, ಮಹೇಶ್ವರ ಎಂಬುದಾಗಿ ನಿನಗೆ ಹೆಸರಿದೆ. ಅಪ್ರಮೇಯ ಸ್ವರೂಪನಾದವನು ಮತ್ತು ಎಲ್ಲ ಲೋಕಗಳನ್ನು ನೀನು ಸೃಷ್ಟಿ ಮಾಡಿದವನು. ಭಕ್ತರಿಗೆ ಎಲ್ಲ ರೀತಿಯಾದಂತಹ ಶಾಂತಿ ಮತ್ತು ಸುಖವನ್ನು ಕೊಡುವಂಥವನು. ಹಿಂದೊಮ್ಮೆ ವಜ್ರಪಾಣಿಯಾದಂತಹ ಇಂದ್ರನಿಗೂ ನಿನಗೂ ಕೂಡ ಘರ್ಷಣೆ ಆದಾಗ ವಜ್ರಾಯುಧದಿಂದ ಇಂದ್ರ ನಿನ್ನ ಕುತ್ತಿಗೆ ಮೇಲೆ ಪ್ರಹಾರ ಮಾಡಿದ. ಹಾಗಾಗಿ ವಜ್ರಾಯುಧದಿಂದ ಗುರುತಾಯಿತು ನಿನ್ನ ಕಂಠದಲ್ಲಿ. ಹಾಗಾಗಿ ನೀನು ನೀಲಕಂಠ ಅಂತ ಹೆಸರುಕೊಂಡ್ವಿ. ದತ್ತ ಪ್ರಹಾರ ಕುಲಿಶೇನ ಪೂರ್ವಂ ತವೇಶಾನ ಸುರರಾಜ್ಞಾತಿ ವೀರ್ಯ. ವಿಷವನ್ನು ಕುಡಿದಿದ್ದರಿಂದ ನೀಲಕಂಠ ಅಂತ ಅನಿಸ್ಕೊಂಡ, ನಂಜುಂಟ ಅಂತ ಅನಿಸ್ಕೊಂಡ ಶಿವ ಅನ್ನೋ ಕಥೆ ಅಂತ ಪ್ರಖ್ಯಾತವಾಗಿದೆ ಸಂಪ್ರದಾಯದಲ್ಲಿ. ಇದು ಒಂದು ಕಥೆನೂ ಕೂಡ ಈಗ ಹರಿವಂಶದಲ್ಲಿ ಬರೋದಿದೆ. ಎಲ್ಲಿಂಗಾಂಕಂ ವ್ಯತ್ಯ ಲೋಕೇ ಭಗಾಂಕಂ. ಈ ಜಗತ್ತಿನಲ್ಲಿರುವಂತಹ ಎಲ್ಲ ಪುರುಷರಲ್ಲಿ ನಿನ್ನ ಸನ್ನಿಧಾನ ಇದೆ, ಎಲ್ಲ ಸ್ತ್ರೀಯರಲ್ಲಿ ನಿನ್ನ ಪತ್ನಿಯಾದಂಥ ಉಮಾ ಅಥವಾ ಲಕ್ಷ್ಮೀದೇವಿಯ ಸನ್ನಿಧಾನ ಇದೆ. ನಾಟ್ಯದ್ಭುತಂ ಸ್ವಪ್ನಂ ದೇವಭೂತಂ. ನಿನಗೆ ಸಮಾನವಾದಂತಹ ಅದ್ಭುತವಾದಂತಹ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಹೀಗೆ ಆ ಸ್ತೋತ್ರವನ್ನ ಕೇಳಿದ ಬಳಿಕ ಆ ವೃಷಭಧ್ವಜ ತನ್ನ ಬಲಗೈಯಿಂದ ನಾರಾಯಣನಿಗೆ ಕೃಷ್ಣನಿಗೆ ಆಶೀರ್ವಾದ ಮಾಡಿ ನಿನ್ನ ಅಭೀಷ್ಟ
ಈಗ ನೆರವೇರಲಿದೆ. ನೀನು ಪಾರಿಜಾತ ವೃಕ್ಷವನ್ನು ತೆಗೆದುಕೊಂಡು ದ್ವಾರಕಾ ನಗರಕ್ಕೆ ಹೋಗಿ, ಹೀಗೆ ನಾನು ನಿನಗೆ ವರವನ್ನು ಕೊಟ್ಟಿದ್ದೇನೆ. ಹಿಂದೊಮ್ಮೆ ಮೈನಾಕ ಪರ್ವತದಲ್ಲಿ ನನ್ನ ಕುರಿತು ನೀನು ತಪಸ್ ಮಾಡಿದ್ದೆ. ಕೃಷ್ಣಾವತಾರದಲ್ಲಿ ಮಾಡಿದ್ದಿರ್ಲಿಕ್ಕಿಲ್ಲ, ಬೇರೆ ಯಾವುದೋ ಅವತಾರದಲ್ಲಿ ಮಾಡಿದ್ದಿರಬೇಕು. ಆ ಸಂದರ್ಭದಲ್ಲಿ ನೀವು ತಪಸ್ ಮಾಡಿದ್ದೆ. ಆಗ ಕೂಡ ನಾನು ನಿನಗೆ ವರ ಕೊಟ್ಟಿದ್ದೆ. ಆ ವರವನ್ನ ಸ್ಮರಿಸಿಕೋ, ಧೈರ್ಯವನ್ನು ತಾಳು. ಧರ್ಮಜ್ಞನಾದಂತಹ ವಿಷ್ಣುವೇ, ನೀನು ಭಕ್ತಿ ಭಾವದಿಂದ ನನ್ನನ್ನು ಇಲ್ಲಿ ಸ್ತೋತ್ರ ಮಾಡಿದ್ದಕ್ಕಾಗಿ ಮತ್ತು ಬಿಲ್ವಪತ್ರಗಳಿಂದ ನನ್ನನ್ನು ಆರಾಧನೆ ಮಾಡಿದ್ದಕ್ಕಾಗಿ ನಾನು ಮುಂದೆ ಇಲ್ಲಿ ಬಿಲ್ವೋದಕೇಶ್ವರ ಎಂಬುದಾಗಿ ಹೆಸರನ್ನು ಪಡ್ಕೋತೇನೆ. ಅದೆಲ್ಲಿದೆ ಅಂತ ಗೊತ್ತಿಲ್ಲ, ಈ ಪಾರಿಜಾತ ಪರ್ವತ ಅಂತ ಒಂದು ಕ್ಷೇತ್ರ. ಭಕ್ತರು ಇಲ್ಲಿ ಮಾಡುವಂತ ಪ್ರಾರ್ಥನೆ ಅವಶ್ಯವಾಗಿ ಸಿದ್ಧಿಸ್ತದೆ. ಎಲ್ಲ ಭಕ್ತರಿಗೂ ಅಲ್ಲಿ ಸಿದ್ಧಿ ದೊರೆಯುತ್ತದೆ. ಯಾವುದೇ ಭಕ್ತ ಅಥವಾ ಜ್ಞಾನಿ ಆದವನು ಇಲ್ಲಿ 3 ರಾತ್ರಿಗಳು ವಾಸ ಮಾಡಿ ಉಪವಾಸವಿದ್ದು ನನ್ನ ಉಪಾಸನೆ ಮಾಡಿದರೆ ಆತ ತಾನು ಬಯಸಿದಂತಹ ಸದ್ಗತಿಯನ್ನು ಪಡ್ಕೋತಾನೆ. ಇಲ್ಲೇ ಗಂಗಾ ನದಿ ಹರಿತಿದೆ. ಆ ಗಂಗಾ ನದಿಗೆ ಅವಿಂಧ್ಯ ಅಂತ ಹೆಸರು. ಈ ನದಿಯಲ್ಲಿ ಸ್ನಾನ ಮಾಡಿದ್ರೆ ಗಂಗಾ ನದಿಯ ಸ್ನಾನ ಮಾಡಿದಷ್ಟೇ ಪುಣ್ಯ. ಈ ಭೂಮಿಯ ಕೆಳಭಾಗದಲ್ಲಿ ದಾನವರ ಷಟ್ಪುರ ಅನ್ನುವಂಥ ಒಂದು ಪಟ್ಟಣ ಇದೆ. ಬಲಿಷ್ಠರಾದಂತಹ ದಾನವರಲ್ಲಿ ವಾಸವಾಗಿದ್ದಾರೆ. ಜಗತ್ತಿಗೆ ಅವರು ಕಂಟಕಪ್ರಾಯರು. ಪರ್ವತದ ಶಿಖರದಿಂದ ಅವರು ಸುತ್ತವಾಗಿ ಅಡಗಿಕೊಂಡಿರ್ತಾರೆ. ಬ್ರಹ್ಮನ ವರದ ಕಾರಣದಿಂದ ದೇವತೆಗಳಿಗೆಲ್ಲರೂ ಕೂಡ ಅವರು ಅವಧ್ಯರಾಗಿದ್ದಾರೆ. ಆದರೆ ನೀನೀಗ ಮನುಷ್ಯನ ರೂಪವನ್ನು ತಾಳಿ ಭೂಲೋಕದಲ್ಲಿ ಜನಿಸಿರುವುದರಿಂದ ನೀನೇ ಅವರನ್ನು ಕೊಲ್ಲಬಲ್ಲೆ. ಹಾಗಾಗಿ ಆ ಕಾರ್ಯಕ್ಕಾಗಿ ನೀನು ಪ್ರವೃತ್ತನಾಗುವ ಎಂಬುದಾಗಿ ಮಹಾದೇವ ಕೃಷ್ಣನಿಗೆ ಹೇಳಿ ಆತನನ್ನು ಆಲಂಬಿಸಿಕೊಂಡು ಅದೃಶ್ಯನಾದ. ಬೆಳಗಾದ ಕೂಡಲೇ ಗೋವಿಂದ ಆ ಪರ್ವತರಾಜನಿಗೆ ಹೇಳಿದ, ನಿನ್ನ ಕೆಳಭಾಗದಲ್ಲಿ ಆ ಮಹಾರಾಕ್ಷಸರೆಲ್ಲರೂ ವಾಸ ಮಾಡಿಕೊಂಡಿದ್ದಾರೆ. ದೇವತೆಗಳಿಂದ ಅವರು ಅವಧ್ಯರಾಗಿದ್ದಾರೆ. ಆ ದೇವತೆಗಳ ಪುರದ ದ್ವಾರವನ್ನು ಮುಚ್ಚಿ ನಾನು ಅವರನ್ನು ತಡೆದು ಬಿಟ್ಟಿದ್ದೇನೆ. ಅವರು ಅಲ್ಲಿಂದ ಆ ದ್ವಾರದಿಂದ ಹೊರಗೆ ಬರಲು ಅಸಮರ್ಥರಾಗಿ ಅಲ್ಲೇ ಸಿಕ್ಕಿ ವಿನಾಶ ಹೊಂದುತ್ತಾರೆ. ನಾನು ನಿನ್ನಲ್ಲೇ ವಾಸ ಮಾಡ್ತೇನೆ. ಯಾರು ಈ ಪರ್ವತವನ್ನು, ಪಾರಿಜಾತ ಪರ್ವತವನ್ನು ಹತ್ತಿ ನನ್ನ ಅರ್ಚಾ ವಿಗ್ರಹವನ್ನ, ಭಗವಂತನ ಅರ್ಚಾ ವಿಗ್ರಹವನ್ನು ಯಾರು, ಅರ್ಚ ಅಂದ್ರೆ ವಿಗ್ರಹ ಅಂತಾನೆ ಅರ್ಥ. ವಿಶಿಷ್ಟಾದ್ವೈತ ಪಂಥದಲ್ಲಿ ಈ ಅರ್ಚಾವತಾರ ಅಂತ ಒಂದು ಅವತಾರವನ್ನು ಸ್ವೀಕಾರ ಮಾಡ್ತಾರೆ ಅವರು. ಈ ಮಾಧ್ವ ಸಿದ್ಧಾಂತದಲ್ಲಿ ಅಥವಾ ವೈಷ್ಣವ ಸಿದ್ಧಾಂತದಲ್ಲಿ ಸ್ವರೂಪಾವತಾರ, ಭಗವಂತನ ಸ್ವರೂಪಾವತಾರ, ರಾಮಕೃಷ್ಣ ಇವೆಲ್ಲ ಸ್ವರೂಪಾವತಾರ. ಮತ್ತೆ ಕಲಾವತಾರ ಅಂತ ಇನ್ನು ಕೆಲವರು, ಋತು ಚಕ್ರವರ್ತಿ, ಇಂಥವೆಲ್ಲ ಕಲಾವತಾರಗಳು. ಅವರಲ್ಲಿ ಭಗವಂತನ ಸನ್ನಿಧಾನ ಅಷ್ಟೇ. ಋತು ಚಕ್ರವರ್ತಿಯೇ ಭಗವಂತ ಅಲ್ಲ, ಆತ ಕೇವಲ ಒಬ್ಬ ರಾಜ. ಆದರೆ ಅವನಲ್ಲಿ ಭಗವಂತನ ಸನ್ನಿಧಾನ ಇರೋದ್ರಿಂದ ಅವನನ್ನು ಕಲಾವತಾರ ಅಂತ ಕರೀತಾರೆ. ಹೀಗೆ ಇವೆರಡು ಅವತಾರಗಳು ನಮ್ಮಲ್ಲಿ, ಅಂಶಾವತಾರ, ಆವೇಶಾವತಾರ, ಸ್ವರೂಪಾವತಾರ, ಕಲಾವತಾರ ಅಂತ ಹೀಗೆಲ್ಲ ಕೆಲವನ್ನ ಕರೀತೇವೆ. ಅಂಶಾವತಾರ, ಸ್ವರೂಪಾವತಾರ ಅಂದ್ರೆ ಸ್ವಯಂ ಭಗವಂತನ ಕೃಷ್ಣ ರಾಮರ ರೂಪದಿಂದ ಬರೋದು. ಅಂಶಾವತಾರ ಅಂದ್ರೆ ಇಂದ್ರ ಅರ್ಜುನನಾಗಿ ಅವತರಿಸುವುದು ಮತ್ತು ಯಮ ಧರ್ಮರಾಜನಾಗಿ ಅವತರಿಸುವುದು. ಇಂದ್ರನಿಗೆ ಯಾವ ಮೂಲ ಶಕ್ತಿ ಇದೆ ಅವೆಲ್ಲ ಶಕ್ತಿಗಳು ಅರ್ಜುನನಿಗೆ ಇರೋದಿಲ್ಲ. ಮತ್ತು ಯಮನಿಗೆ ಯಾವ ಪೂರ್ಣವಾದ ಶಕ್ತಿ ಇದೆ ಅದೆಲ್ಲ ಶಕ್ತಿ ಧರ್ಮರಾಜನಿಗೆ ಇರೋದಿಲ್ಲ. ಅದು ದೇವತೆಗಳ ಅಂಶಾವತಾರಕ್ಕೆ ಸಂಬಂಧಪಟ್ಟಿದ್ದಾಗಿ. ಆದರೆ ಸ್ವರೂಪಾವತಾರ ಇದ್ದರೆ ಭಗವಂತನ ಪೂರ್ಣ ಶಕ್ತಿ ಅಂದರೆ ಅದೆಲ್ಲ ರಾಮಕೃಷ್ಣ ಅವತಾರಗಳಿಗೆ ಇರ್ತದೆ. ಆ 2 ಅವತಾರಗಳಿಗೆ ಅದು ವ್ಯತ್ಯಾಸ. ಇನ್ನು ಆವೇಶಾವತಾರ ಅಂತ ಕೆಲವು ಕಡೆ ಮತ್ತೊಂದಿದೆ. ಆವೇಶಾವತಾರ ಅಂತಂದ್ರೆ ಈ ಉಳಿದ ಕೆಲವು ದೇವತೆಗಳಲ್ಲಿ ಈ ಇಂದ್ರನೇ ಅರ್ಜುನನಾಗಿ ಅಂಶಾವತಾರದಿಂದ ಜನಿಸಿದ. ಆ ಅರ್ಜುನನಲ್ಲಿ ನರನ ಆವೇಶ ಇತ್ತು ಅಂತ ಕೇಳ್ತೀವಿ. ಅಲ್ಲಿ ಆವೇಶ ಅಂದ್ರೆ ಒಂದು ಸನ್ನಿಧಾನ ಅಷ್ಟೇ. ಹೀಗೆ ಅಂಶಾವತಾರ, ಆವೇಶಾವತಾರ, ಸ್ವರೂಪಾವತಾರ ಅಂತ ಹೇಳ್ತೀವಿ. ಅಂಥದ್ದೇ ಒಂದು ಕಲಾವತಾರ, ಕಲಾಭುವನ ಪಾಲನಿ ಎಂಬುದಾಗಿ ಹಿಂದೆ ಭಾಗವತದಲ್ಲಿ ಬಂದಿತ್ತು. ಋತು ಚಕ್ರವರ್ತಿ ಭಗವಂತನ ವಿಶೇಷವಾದ ಸನ್ನಿಧಾನಕ್ಕೆ ಪಾತ್ರನಾಗಿದ್ದ ಅಂತ ಹೇಳಿ. ಇಷ್ಟು ಅವತಾರಗಳು ನಾವು ನೋಡುವಂಥವು. ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ, ರಾಮಾನುಜರ ವಿಶಿಷ್ಟಾದ್ವೈತ ಪರಂಪರೆಯಲ್ಲಿ ಅರ್ಚಾವತಾರ ಅಂತ ಮತ್ತೊಂದು ಪರಂಪರೆ. ಆ ಪರಂಪರೆ ಪ್ರಕಾರ ಅರ್ಚ ಅಂದ್ರೆ ಭಗವಂತನ ವಿಗ್ರಹ ಏನಿದೆಯಲ್ಲ ಅದು ಭಗವಂತನ ಅವತಾರ ಅಂತಂತಾರೆ. ಈ ತಿರುಪತಿಯಲ್ಲಿರುವಂತಹ ವೆಂಕಟರಮಣನ ಮೂರ್ತಿ ಆಗಲಿ, ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿಯ ಮೂರ್ತಿ ಆಗಲಿ, ಇವೆಲ್ಲವೂ ಕೂಡ ಅರ್ಚಾವತಾರಗಳು. ನಪ್ತಪೀಕೇನ ಹಿತಃ ಅಂತ ಬ್ರಹ್ಮಸೂತ್ರದ ಒಂದು ಸೂತ್ರ. ಬ್ರಹ್ಮಸೂತ್ರದ 564 ಸೂತ್ರಗಳ ಪೈಕಿ ಅದೊಂದು ಸೂತ್ರ. ವಾಸ್ತವಿಕವಾಗಿ ಆ ಪ್ರತೀಕವೇ ದೇವರಲ್ಲ, ಇದು ಸಿದ್ಧಾಂತ. ಹಾಗಾಗಿ ದೇವರು ಅಂದ್ರೆ ಅವನು ಚಿನ್ಮಯ ಸ್ವರೂಪ ಇದ್ದವನು, ಜ್ಞಾನಾನಂದ ಸ್ವರೂಪ ಇದ್ದವನು. ಈ ಬಂಗಾರದ ಅಥವಾ ಬೆಳ್ಳಿಯ ಅಥವಾ ಪಂಚಲೋಹದ ಕಲ್ಲಿನ ಶಿಲೆ ಏನಿದೆಯಲ್ಲ ಇದು ಭೌತಿಕವಾಗುತ್ತೆ. ಹಾಗಾಗಿ
ಹಾಗಾಗಿ ಈ ಶಿಲೆಯ ದೇವರಲ್ಲ, ಮೂರ್ತಿಯ ದೇವರಲ್ಲ, ಇದು ನಾವು ನಂಬಿಕೊಂಡಿರುವಂತಹ ಪರಂಪರೆ. ಆದ್ರೆ ವಿಶಿಷ್ಟಾದ್ವೈತ ಪರಂಪರೆಯಲ್ಲಿ ಆ ಶಿಲಾ ವಿಗ್ರಹ ಏನಿದೆ ಅದನ್ನೇ ಭಗವಂತನ ಒಂದು ಅವತಾರ ಅಂತ ಹೇಳ್ತಾರೆ, ಅವರು ಅರ್ಚಾವತಾರ ಅಂತ ಹೇಳ್ತಾರೆ. ಅದೊಂದು ಸ್ವಲ್ಪ ವ್ಯತ್ಯಾಸದ ವೈಶಿಷ್ಟ್ಯ. ಹೀಗೆ ಇಲ್ಲಿದ್ದು ಯಾರು ನನ್ನ ಅರ್ಚಾವತಾರವನ್ನು ಸಂದರ್ಶನ ಮಾಡ್ತಾರೆ ಅಂತ ಅನುವಾದ ಮಾಡಿದ್ದಾರೆ. ಅದೇ ಕಾರಣಕ್ಕಾಗಿ ಆರುಷ್ಯ ಮೂರ್ಧ್ನಿ ಮದ್ರೂಪಂ, ನನ್ನ ರೂಪವನ್ನು ಇಲ್ಲಿ ಯಾರು ಆರಾಧನೆ ಮಾಡ್ತಾರೆ ಅವರು 1000 ಗೋದಾನ ಮಾಡಿದಂತಹ ಫಲವನ್ನು ಪಡ್ಕೊಳ್ತಾರೆ. ಈ ಪರ್ವತದಲ್ಲಿರುವಂತಹ ಕಲ್ಲುಗಳಿಂದ ನನ್ನ ಪ್ರತಿಮೆಗಳನ್ನು ಮಾಡಿಸಿ ನಿತ್ಯವಾಗಿಯೂ ಯಾರು ಭಕ್ತಿಪೂರ್ವಕವಾಗಿ ಅದನ್ನು ಅರ್ಚನೆ ಮಾಡ್ತಾರೆ ಅವರು ನನ್ನ ಗತಿಯನ್ನೇ ಹೊಂದುತ್ತಾರೆ. ಅಂದ್ರೆ ಇವತ್ತು ಈ ನೇಪಾಳದ ಗಂಡಕಿ ನದಿಯಲ್ಲಿ ಶಾಲಿಗ್ರಾಮಗಳು ಸಿಗ್ತಾವಲ್ಲ, ಅದನ್ನ ನಾವು ಭಗವಂತನ ಸನ್ನಿಧಾನ ಪೂಜೆ ಮಾಡ್ತೇವಲ್ಲ, ಶಾಲಿಗ್ರಾಮ, ಚಕ್ರಾಂಕಿತ ಇತ್ಯಾದಿಗಳನ್ನ. ಅದರಂತೆ ಆ ಪಾರಿಯಾತ್ರ ಪರ್ವತದಲ್ಲಿರುವಂತಹ ಕಲ್ಲುಗಳಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದ್ದಿರಬೇಕು. ಹಾಗಾಗಿ ಅವುಗಳನ್ನು ಯಾರು ಪ್ರತಿಮೆ ಎಂಬುದಾಗಿ ಭಾವಿಸ್ತಾರೆ, ಅವುಗಳಿಂದ ಪ್ರತಿಮೆ ಮಾಡಿಸ್ತಾರೆ, ಅವರಿಗೆ ಒಂದು ವಿಶೇಷ ಸನ್ನಿಧಾನ ಲಾಭ ಆಗ್ತದೆ ಅಂತ ಅದನ್ನ ಅರ್ಥ ಮಾಡ್ಕೊಳ್ಬಹುದು ಅಂತ ನನ್ನ ಗ್ರಹಿಕೆ. ಎಲ್ಲಕ್ಕಿಂತ ಮುಖ್ಯವಾದ ಈ ನೇಪಾಳದ ಗಂಡಕಿ ನದಿ ನಮಗೆ ಗೊತ್ತು, ದ್ವಾರಕಾ ಪ್ರದೇಶದಲ್ಲಿ ಚಕ್ರಾಂಕಿತ ಸಿಗೋದು ಗೊತ್ತು. ಅಲ್ಲಿ ಪಾರಿಯಾತ್ರ ಪರ್ವತ ಎಲ್ಲಿದೆ ಅಂತ ನಮಗೆ ಗಮನಕ್ಕೆ ಬಂದಿಲ್ಲ, ಗಮನಿಸಿ ನೋಡಿ ಹೇಳ್ತೀನಿ. ಹೀಗೆ ಕೃಷ್ಣ ಆ ಪಾರಿಯಾತ್ರ ಪರ್ವತಕ್ಕೆ ಅನುಗ್ರಹ ಮಾಡಿದ. ಆತನ ವಿಶೇಷ ಸನ್ನಿಧಾನ ಅಲ್ಲಿ ನೆಲೆ ನಿಲ್ಲಿತ್ತು. ಪಾಷಾಣೈ ಪ್ರತಿಮಾಂಪಾತ ಕಾರಯಿತ್ವಾಚ ಕೇಶವ ಶುಶ್ರೂಷಂತಿ ಕೃತಾತ್ಮಾನಃ ವಿಷ್ಣು ಲೋಕಾಭಿಕಾಂಕ್ಷಿಣಃ. ಭಗವಂತನನ್ನು ತಲುಪಬೇಕು ಅಂತ ಅಪೇಕ್ಷೆ ಪಟ್ಟವರು ಈ ಪಾರಿಯಾತ್ರ ಪರ್ವತಕ್ಕೆ ಆಗಮಿಸಿ ಅಲ್ಲಿ ಕಲ್ಲುಗಳಿಂದ ಪ್ರತಿಮೆಯನ್ನು ಮಾಡಿಸಿ ಆ ಭಗವಂತನ ಸೇವೆಯನ್ನು ಮಾಡಿ ಆತನ ಸದ್ಗತಿಯನ್ನು ಪಡ್ಕೋತಾರೆ. ಅಲ್ಲಿಗೆ 74ನೇ ಅಧ್ಯಾಯ ಮುಕ್ತಾಯ ಆಗಿದೆ. 75ನೇ ಅಧ್ಯಾಯದಲ್ಲಿ ಮುಂದೆ ನಾವು ನೋಡ್ತೀವಿ, ಬಿಲ್ವೋದಕೇಶ್ವರನಿಗೆ ಕೃಷ್ಣ ನಮಸ್ಕಾರ ಮಾಡಿದ. ಆ ಈಶ್ವರ ರೂಪಿಯಾದಂತಹ ಭಗವಂತನಿಗೆ ಮತ್ತೆ ರಥದಲ್ಲಿ ಕುಳಿತು ಯುದ್ಧಕ್ಕೆ ಮುಂದೆ ಹೊರಟ. ಕೃಷ್ಣ ಮತ್ತು ಆ ಇಂದ್ರರ ನಡುವೆ ಭಯಂಕರವಾದಂತಹ ಯುದ್ಧ ಪ್ರಾರಂಭ ಆಯಿತು. ದಿನಪೂರ್ಣ ಹೀಗೆ ಯುದ್ಧ ನಡೆಯಿತು. ಇಡೀ ಭೂಮಿಯೆಲ್ಲ ನೀರಿನಲ್ಲಿರುವಂತಹ ನೌಕೆಯಂತೆ ಕಂಪಿಸಿತು ಅಂತ ವರ್ಣನೆ ಮಾಡ್ತಾರೆ. ಈ ಆಕಾಶದ ತುದಿಗಳೆಲ್ಲ, ದಿಗಂತಗಳೆಲ್ಲ ಬಾಣಗಳಿಂದ, ಶಸ್ತ್ರಾಸ್ತ್ರಗಳಿಂದ ವ್ಯಾಪ್ತವಾದವು. ದೊಡ್ಡ ದೊಡ್ಡ ಪರ್ವತಗಳು ಅಲುಗಾಡಲಿಕ್ಕೆ ಪ್ರಾರಂಭ ಆದವು. ವೃಕ್ಷಗಳೆಲ್ಲ ಬುಡ ಮೇಲೆ ಕಳಚಿ ಬಿದ್ದವು. ನೀರಿನ ಮೇಲೆ ಬೆಂಕಿ ಹತ್ತು ಉರ್ಲಿಕ್ಕೆ ಶುರುವಾಯಿತು. ಇವೆಲ್ಲ ಉತ್ಪಾತಗಳು. ಸುಂಟರ ಗಾಳಿ ಬೀಸಕ್ಕೆ ಶುರುವಾಯಿತು ಎಲ್ಲ ಕಡೆ. ಮೇಘಗಳು ನೀರನ್ನು ಸುರಿಸುವ ಬದಲು ರಕ್ತವನ್ನು ಮತ್ತು ಧೂಮಕೇತುಗಳನ್ನು ಸುರಿಸ್ತಾ ಇದ್ದವು. ಆಗ ಎಲ್ಲ ಮುನಿಗಳು ಜಗತ್ತಿಗೆ ಕ್ಷೇಮ ಆಗಲಿ ಎನ್ನುವ ದೃಷ್ಟಿಯಿಂದ ಮಂತ್ರ ಜಪ ಮಾಡಲಿಕ್ಕೆ ಶುರು ಮಾಡಿದರು. ಮಹಾತೇಜಸ್ವಿಯಾದಂತಹ ಬ್ರಹ್ಮ ಕಶ್ಯಪನಿಗೆ ಹೇಳಿದ, ನೀನೀಗ ಕೂಡಲೇ ಅಲ್ಲಿಗೆ ಹೋಗಿ ನಿನ್ನ ಪತ್ನಿಯಾದಂತಹ ನನ್ನ ಸೊಸೆಯಾದಂತಹ ಅದಿತಿಯನ್ನು ಕರ್ಕೊಂಡು ಹೋಗಿ ನಿನ್ನ ಮಕ್ಕಳ ನಡುವೆ ನಡೆಯುವಂತಹ ಯುದ್ಧವನ್ನು ನಿಲ್ಲಿಸು ಅಂತ ಹೇಳಿದ. ಕಶ್ಯಪ ಕೂಡಲೇ ಅದಿತಿಯ ಜೊತೆಗೆ ಅಲ್ಲಿಗೆ ಆಗಮಿಸಿದ. ಇಂದ್ರ, ಉಪೇಂದ್ರ ಇಬ್ಬರು ಕೂಡ ಯುದ್ಧವನ್ನು ನಿಲ್ಲಿಸಿ ರಥದಿಂದ ಕೆಳಗಿಳಿದ್ರು. ಅದಿತಿ ಆ ಇಬ್ಬರು ಮಕ್ಕಳನ್ನ ತನ್ನ ಕೈಯಲ್ಲಿ ಅವರವರ ಕೈಯನ್ನು ಹಿಡ್ಕೊಂಡು ಹೇಳಿದ್ಲು, ಒಂದೇ ತಾಯಿಯ ಮಕ್ಕಳಿಗೆ ಹುಟ್ಟಿದ್ದೀರಿ ನೀವು, ಅದನ್ನು ಮರೆತು ಹೀಗೇಕೆ ಯುದ್ಧ ಮಾಡ್ತಿದ್ದೀರಿ ಎಂಬುದಾಗಿ ಆಕೆ ಅವರನ್ನ ಆಕ್ಷೇಪಿಸಿದರು. ಕ್ಷುದ್ರವಾದಂತಹ ಕಾರಣಕ್ಕಾಗಿ ನೀವು ಯುದ್ಧ ಮಾಡುವುದು ನಿಮಗೆ ಉಚಿತವಲ್ಲ. ನನ್ನ ಮತ್ತು ನಿಮ್ಮ ತಂದೆಯಾದಂತಹ ಕಶ್ಯಪನ ಮತ್ತು ಪ್ರಜಾಪತಿಯಾದಂತಹ ಬ್ರಹ್ಮನ ಮಾತುಗಳನ್ನು ಕೇಳೋದಾಗಿದ್ದು ಕೂಡಲೇ ಶಸ್ತ್ರಾಸ್ತ್ರಗಳನ್ನು ಕೆಳಗಿಡಿ ಅಂತ ಆಕೆ ಆಜ್ಞೆ ಮಾಡಿದ್ದು. ಕೂಡಲೇ ಅವರಿಬ್ಬರು ಕೂಡ ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ಯುದ್ಧ ನಡೆದೇ ಇಲ್ಲವೇನೋ ಅನ್ನುವಂತೆ ಅನ್ಯೋನ್ಯವಾಗಿ ಮಾತನಾಡ್ತಾ ಗಂಗಾ ನದಿಗೆ ಸ್ನಾನಕ್ಕೆ ಹೋದ್ರು. ಇಂದ್ರ ಹೇಳಿದ, ನೀನು ಪ್ರಪಂಚವನ್ನು ಸೃಷ್ಟಿ ಮಾಡುವಂತಹ ಪ್ರಭುವಾಗಿದ್ದಿ, ನನ್ನನ್ನು ತ್ರಿಲೋಕಾಧಿಪತಿಯನ್ನಾಗಿ ಮಾಡಿ ಗೌರವಿಸಿದವನು ನೀನೇ, ನನ್ನನ್ನೇಕೆ ನೀನು ಅವಮಾನಿಸ್ತಾ ಇದ್ದಿ ಅಂತ ಕೇಳಿದ ಆ ಇಂದ್ರ. ಆದರೆ ಕೃಷ್ಣ ಏನೂ ಹೇಳಲಿಲ್ಲ. ಅದಕ್ಕೆ ಕೃಷ್ಣನೇನು ಉತ್ತರಿಸಲಿಲ್ಲ, ಸುಮ್ಮನೆ ಇದ್ದ. ಕೂಡಲೇ ಅವರಿಬ್ಬರು ಕೂಡ ಗಂಗಾ ನದಿಯ ಆ ನಿರ್ಮಲವಾದ ಜಲದಲ್ಲಿ ಸ್ನಾನ ಮಾಡಿ ಅದಿತಿ ಕಶ್ಯಪ ಇದ್ದಂತ ಸ್ಥಳಕ್ಕೆ ಬಂದರು. ಆ ಸ್ಥಳಕ್ಕೆ ಮುಂದೆ ಪ್ರಿಯ ಸಂಗಮನ ಅಂತ ಹೆಸರಾಯ್ತು. ಅದೊಂದು ಕ್ಷೇತ್ರಕ್ಕೆ ಸೇರ್ಕೊಳ್ತೇವೆ. ಪ್ರಿಯರಾದಂಥವ್ರು ತಂದೆ ತಾಯಿ ಆ ಇಬ್ಬರು ಮಕ್ಕಳು ಸೇರಿದಂಥ ಜಾಗ ಅದು. ಹಾಗಾಗಿ ಅದಕ್ಕೆ ಪ್ರಿಯ ಸಂಗಮನ ಅಂತ ಹೆಸರು. ಮುಂದೆ ಆ ಎಲ್ಲ ದೇವತೆಗಳು ಕೂಡ ತಮ್ಮ ತಮ್ಮ ವಾಹನಗಳನ್ನು ಏರಿ ವಿಮಾನಕ್ಕೆ ಹೋದ್ರು. ಕೃಷ್ಣ ಮತ್ತು ಇಂದ್ರರು ಕೂಡ ಸ್ವರ್ಗಲೋಕಕ್ಕೆ ಹೋದ್ರು. ಕಶ್ಯಪ ಮತ್ತು ಅದಿತಿ ಇಬ್ಬರು ಬಂದದ್ದನ್ನು ನೋಡಿ ಇಂದ್ರನ ಪಟ್ಟದರ್ಶಿ ಆದ ಶಚಿದೇವಿ ಅವರಿಬ್ಬರನ್ನು ಕೂಡ ಸ್ವಾಗತ ಮಾಡಿದ್ದು. ಮುಂದೆ ಶಚಿ ಕೃಷ್ಣನಿಗೆ ಹೇಳಿದ್ಲು, ನೀನು ಪಾರಿಜಾತ ವೃಕ್ಷವನ್ನು ತೆಗೆದುಕೊಂಡು ದ್ವಾರಕಾ ನಗರಕ್ಕೆ ಪ್ರಯಾಣ ಮಾಡು. ನಮ್ಮ ಸೊಸೆಯಾದಂತಹ ಸತ್ಯಭಾಮೆ
ತನ್ನ ಮನಸ್ಸಿನಲ್ಲಿ ಬಹಳ ದಿವಸಗಳಿಂದ ಅದ್ರ ಬಗ್ಗೆ ಏನು ಪುಣ್ಯಕ ವ್ರತ ಮಾಡಬೇಕು ಅಂತ ಬಯಕೆಯನ್ನ ಇಟ್ಕೊಂಡಿದ್ದಾಳಲ್ಲ, ಆ ಬಯಕೆ ಈಡೇರಲಿ, ಪಾರಿಜಾತ ವೃಕ್ಷ ಆ ವ್ರತ ಪೂರ್ಣ ಆಗೋ ತನಕ ಅಲ್ಲೇ ಇರಲಿ, ವ್ರತ ಮುಗಿದ ಮೇಲೆ ನೀನೇ ಪಾರಿಜಾತ ವೃಕ್ಷವನ್ನು ತೆಗೆದುಕೊಂಡು ಸ್ವರ್ಗಲೋಕಕ್ಕೆ ತಂದು ಪ್ರತಿಷ್ಠಾಪನೆ ಮಾಡುವ. ಹೀಗೆ ಶಚಿ ಹೇಳಿಲ್ಲ, ಅದನ್ನು ಸ್ವಲ್ಪ ವ್ಯತ್ಯಾಸ ಹೇಳಿ ಅದಕ್ಕೆ ಆ ಸಂಧಾನ ಮಾಡ್ತಿದ್ರು ಕೃಷ್ಣ ಮತ್ತು ಇಂದ್ರನಿಗೆ. ಆಗ ಕೃಷ್ಣ ಅದಕ್ಕೆ ಹಾಗೆ ಆಗಲಿ ಅಂತ ಒಪ್ಪಿದ. ಇಂದ್ರ ಮತ್ತು ಶಚಿಯರು ಕೂಡ ಆ ವಿಚಾರಕ್ಕೆ ಒಪ್ಪಿದ್ರು. ಮುಂದೆ ಕೃಷ್ಣ ದ್ವಾರಕಾನಗರಕ್ಕೆ ಹೊರಟಾದಾಗ ಆ ಶಚಿದೇವಿ ಇದ್ದಂಥ ವೈಮನಸ್ಸು ಎಲ್ಲ ಪರಿಹಾರ ಆಗುತ್ತಲ್ಲ, ಅದಕ್ಕಾಗಿ ಕೃಷ್ಣನನ್ನು ಕರೆದು ಕೃಷ್ಣನ ಎಲ್ಲ ಪತ್ನಿಯರಿಗೂ ಪಾರಿತೋಷಗಳನ್ನು ತಗೊಂಡು ಹೋಗು ಅಂತ ಕೊಟ್ಲು. ಸುಮಂಗಲಿಗೆ ಕೊಡಬೇಕಾದಂಥ ದ್ರವ್ಯಗಳನ್ನೆಲ್ಲವನ್ನು ಕೊಟ್ಟಲು, ನಾನಾ ವಿಧವಾದಂಥ ರತ್ನಗಳನ್ನ ಮತ್ತು ದಿವ್ಯ ವಸ್ತ್ರಗಳನ್ನು ಕೊಟ್ಟಲು. ಆ ವಸ್ತ್ರಗಳ ಮಹತ್ವ ಎಂಥದ್ದು ಅಂದ್ರೆ ಅವು ಎಂದೂ ಹೊಲಸೆ ಆಗೋದಿಲ್ಲ, ಮಲಿನವೇ ಆಗದಂತಹ ದಿವ್ಯ ವಸ್ತ್ರಗಳು. ಆ ವಸ್ತ್ರಗಳನ್ನು ಕೃಷ್ಣ ತನ್ನ 16,108 ಜನ ಸ್ತ್ರೀಯರೆಲ್ಲರಿಗೂ ಸಮೇತವಾಗಿ ಸ್ವೀಕಾರ ಮಾಡಿ ಆತ ರೈವತ ಪರ್ವತಕ್ಕೆ ಆಗಮಿಸಿದ. ರೈವತ ಪರ್ವತಕ್ಕೆ ಆಗಮಿಸಿ ಪಾರಿಜಾತ ವೃಕ್ಷವನ್ನು ಅಲ್ಲೇ ಸ್ಥಾಪನೆ ಮಾಡಿ ಸಾತ್ವಿಕೆಯನ್ನು ಕಳಿಸಿಕೊಟ್ಟ. ದ್ವಾರಕಾನಗರಕ್ಕೆ ಕೂಡಲೇ ಹೋಗು, ಪಾರಿಜಾತ ವೃಕ್ಷವನ್ನು ತಂದಿದ್ದೇನೆ ಅಂತ ಹೇಳು. ಅದಕ್ಕಾಗಿ ಇಡೀ ದ್ವಾರಕಾನಗರಕ್ಕೆ ಅಲಂಕಾರದ ಸಿದ್ಧತೆ ಆಗಲಿ ಹೀಗೆ ಹೇಳು ಅಂತ ಹೇಳಿದ ಕೂಡಲೇ ಸಾತ್ವಿಕಿ ದ್ವಾರಕಾನಗರಕ್ಕೆ ಹೋದ. ಆ ಶುಭವಾರ್ತೆಯನ್ನು ಎಲ್ಲ ಕಡೆ ಆತ ತಿಳಿಸಿದ. ಸಾಂಬ ಮೊದಲಾದಂತಹ ಕೃಷ್ಣನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಅಲ್ಲಿಗೆ ಆಗಮಿಸಿದ್ರು. ಆ ಪಾರಿಜಾತ ವೃಕ್ಷವನ್ನು ಗರುಡನ ಮೇಲೆ ಇರಿಸಿಕೊಂಡು ವೈಭವದಿಂದ ದ್ವಾರಕಾನಗರವನ್ನು ಪ್ರವೇಶ ಮಾಡಿದ. ಕೃಷ್ಣನ ಸಾಹಸವನ್ನು ಎಲ್ಲರೂ ಕೂಡ ಪ್ರಶಂಸೆ ಮಾಡಿದ್ರು, ಅತ್ಯಂತ ವಿಸ್ಮಿತರಾದರು. ಆ ಪಾರಿಜಾತ ವೃಕ್ಷ ಅಲ್ಲಿ ಬರುತ್ತಿದ್ದಂತೆ ಅದರ ದಿವ್ಯ ಗಂಧವನ್ನು ಆಸ್ವಾದನೆ ಮಾಡಿ ಎಲ್ಲರೂ ಕೂಡ ಆನಂದ ಭರಿತರಾದರು. ಯಾರಿಗೂ ಅದನ್ನು ನೋಡಿ ಸಾಕಾಗಲೇ ಇಲ್ಲ, ಇನ್ನೂ ನೋಡ್ತಾನೆ ಇರಬೇಕು ಅಂತ ಅನಿಸ್ತು. ಮತ್ತು ವಿಚಿತ್ರವಾದ ಸಂಗತಿ ಏನಂದ್ರೆ ಆ ದಿವ್ಯ ವೃಕ್ಷವನ್ನು ನೋಡಿದ ಕೂಡಲೇ ಆ ದ್ವಾರಕಾನಗರದಲ್ಲಿ ಇದ್ದಂತಹ ವೃದ್ಧ ಮತ್ತು ವೃದ್ಧೆಯರೆಲ್ಲರಿಗೂ ಕೂಡ ಮತ್ತೆ ಯೌವನ ಬಂದ್ಬಿಡ್ತು. ವೃಕ್ಷೋತ್ತಮಂ ಪಶ್ಯತಾಂ ವೈ ವೃದ್ಧಾನಾಂ ಅಗಮಜ್ಜರ, ಅವರು ತಮ್ಮ ಮುಪ್ಪನ್ನೇ ಕಳ್ಕೊಂಡ್ಬಿಟ್ರು. ಕುರುಡರಾಗಿದ್ದವರು ದಿವ್ಯ ದೃಷ್ಟಿಯನ್ನು ಪಡ್ಕೊಂಡ್ರು, ರೋಗಿಗಳಾದವರು ನಿರೋಗಿಗಳಾದರು. ಆ ಪಾರಿಜಾತ ವೃಕ್ಷದಲ್ಲಿ ಇದ್ದಂಥ ಕೆಲವು ಕೋಗಿಲೆಗಳಿದ್ದವು. ಆ ಕೋಗಿಲೆಗಳ ಧ್ವನಿಯನ್ನು ಕೇಳಿ ಆ ದ್ವಾರಕಾನಗರದ ನಿವಾಸಿಗಳು ಕೂಡ ಪ್ರಸನ್ನ ಚಿತ್ರರಾದರು ಮತ್ತು ಸುಮಧುರವಾದಂತಹ ಗೀತೆಗಳನ್ನು ಅವರು ಆಗ ನುಡಿಸಿದರು. ಬಿಳುಪಾಗಿದ್ದ ಕೋಗಿಲೆಗಳು ಅಂತಿದೆ, ಸ್ವಲ್ಪ ಏನೋ ವಿಶಿಷ್ಟವಾಗಿರ್ಬೇಕು. ಇಂದ್ರನ ಐರಾವತ ಹೇಗೆ ಬಿಳಿ ಇದೆಯಲ್ಲ, ಹಾಗಾಗಿ ಕೋಗಿಲೆಗಳು ಕೂಡ ಬಿಳಿ ಬಣ್ಣದ ಇದ್ದು ಅಂತ. ಅಲ್ಲೇನಿದೆ ಹಾಗೇನೋ ಇದೆ 75ನೇ ಅಧ್ಯಾಯ. ಸರಿ, ಅಂತೂ ಬಿಳುಪಾಗಿದ್ದಂತಹ ಕೋಗಿಲೆಗಳ ಸುಮಧುರವಾದಂತಹ ನಾದವನ್ನು ಕೇಳಿ ಆ ದ್ವಾರಕಾನಗರದ ನಿವಾಸಿಗಳು ಕೂಡ ಬಹಳ ಆಶ್ಚರ್ಯ ಅನಿಸ್ತು. ಪಾರಿಜಾತ ವೃಕ್ಷದ ಸಮೀಪಕ್ಕೆ ಹೋಗಿ ನನಗೆ ಮಲ್ಲಿಗೆ ಸುಗಂಧ ಬೇಕು ಅಂತ ಯಾರು ಅಪೇಕ್ಷೆ ಪಟ್ಟಿದ್ರೆ ಪಾರಿಜಾತ ವೃಕ್ಷದಿಂದ ಇದ್ದಕ್ಕಿದ್ದಂತೆ ಮಲ್ಲಿಗೆ ಸುಗಂಧವೇ ಬರ್ತಿತ್ತು. ಕಮಲದ ಸುಗಂಧ ಬೇಕು ಅಂತಂದ್ರೆ ಕಮಲದ ಸುಗಂಧವೇ ಬರ್ತಿತ್ತು. ಹೀಗೆ ಅದು ಒಂದು ರೀತಿ ದಿವ್ಯ ವೃಕ್ಷವಾಗಿತ್ತು. ಅಲ್ಲಿ ಆ ಕ್ಷಣದಲ್ಲಿ ಆ ಹೂವು ಇಲ್ಲದೇ ಇದ್ರೂ ಕೂಡ ನಿಮಗೆ ಬೇಕಾದಂತಹ ಹೂವಿನ ಸುಗಂಧ ಅಲ್ಲಿ ಹೊರಸೂಸ್ತಿತ್ತು. ಅದು ಹಿಂದೊಮ್ಮೆ ನಾವು ನೋಡಿದ್ವಿ. ವಸುದೇವ ದೇವಕಿಯರನ್ನ ಕೃಷ್ಣ ಸಂದರ್ಶಿಸಿದ. ಆಮೇಲೆ ಉಗ್ರಸೇನನ್ನ, ಅಣ್ಣನಾದಂತಹ ಬಲರಾಮನನ್ನ, ಹಿರಿಯರಾದಂತಹ ಯದುನಾಯಕರನ್ನ ಅನುಕ್ರಮವಾಗಿ ಸಂದರ್ಶಿಸಿದ. ಮತ್ತು ಮುಂದೆ ಆತ ತನ್ನ ಅರಮನೆಯನ್ನು ಪ್ರವೇಶಿಸಿದ. ತಾನು ಮಾತು ಕೊಟ್ಟಂತೆ ಸತ್ಯಭಾಮೆಯ ಅರಮನೆಗೆ ಬಂದು ಆಕೆಯ ಪಾರಿಜಾತ ವೃಕ್ಷವನ್ನು ಕೊಟ್ಟ. ಆಕೆ ವಿಶಾಲವಾದಂತಹ ಪಾರಿಜಾತ ವೃಕ್ಷವನ್ನು ಕೃಷ್ಣನಿಂದ ಆದರಪೂರ್ವಕವಾಗಿ ಸ್ವೀಕರಿಸಿದಳು. ಅದು ಹೇಗೆ ಸ್ವೀಕಾರ ಮಾಡಿದ್ಲು ನಮಗೂ ಸಂದೇಹ ಬರಬಹುದು. ವಿಶಾಲವಾದ ವೃಕ್ಷ ಸತ್ಯಭಾಮೆಯ ಪಾರಿಜಾತ ವೃಕ್ಷವನ್ನು ಕೈಯಲ್ಲಿ ತಗೊಂಡು ಹೇಗೆ ಅಂದ್ರೆ ಆ ವೃಕ್ಷದ ಒಂದು ವೈಶಿಷ್ಟ್ಯವೇ ಅದು. ಬೇಕಾದಾಗ ಅಂಗಳದಲ್ಲಿ ನೀವು ನಡಬೇಕು ಅಂದ್ರೆ ದೊಡ್ಡ ಆಕಾರ ತಗೊಳ್ತಿತ್ತು. ಮನೆಯಲ್ಲಿ ನಿಮ್ಮ ದೇವರು ಮನೆ ಮುಂದೆ ಇಟ್ಕೋಬೇಕು ಅಂದ್ರೆ ಸಣ್ಣ ಆಕಾರ ತಗೊಳ್ತಿತ್ತು. ಪ್ರಯಾಣದಲ್ಲಿ ಅಂಗೈಯಲ್ಲಿ ಇಟ್ಕೊಳ್ಳುವಂತೆ ಚಿಕ್ಕ ಆಕಾರವನ್ನು ತಗೊಳ್ತಿತ್ತು. ಕದಾಚಿತ್ ದ್ವಾರಕಾಂ ಸರ್ವಾಂ ಪ್ರಚ್ಛಾದಯತಿ ಭಾರತ, ಇಡೀ ದ್ವಾರಕೆಯನ್ನೇ ಮುಚ್ಚುವಂತ ದೊಡ್ಡ ಆಕಾರ ಒಮ್ಮೆ ಅದಕ್ಕೆ. ಕದಾಚಿತ್ ಅಸ್ತು ಧಾರ್ಯಸ್ತು ಭಗವತ್ಯಂಗುಷ್ಟ ಸನ್ನಿಭ, ಕೇವಲ ಹೆಬ್ಬಟ್ಟಿನ ಆಕಾರವನ್ನು ತಾಳಬಲ್ಲದು. ಇದು ಆ ಪಾರಿಜಾತ ವೃಕ್ಷದ ವೈಶಿಷ್ಟ್ಯ. ದಿವ್ಯ ವೃಕ್ಷವನ್ನು ಸ್ವೀಕಾರ ಮಾಡಿ ಆ ಸತ್ಯಭಾಮೆ ಆನಂದಕ್ಕೆ ಎಣೆಯೇ ಇಲ್ಲದಂತಾಯಿತು. ಇನ್ನು ಪುಣ್ಯಕೃತ ಆಕೆ ಮಾಡುವಳಿದ್ಲು. ಕ್ರಮವಾಗಿ ಒಂದೊಂದೇ ಸಾಮಗ್ರಿಯನ್ನು ಆಕೆ ಸಂಗ್ರಹ ಮಾಡಿ ಶುರು ಮಾಡಿದ್ಲು. ಕೃಷ್ಣ ಪಾರಿಜಾತ ವೃಕ್ಷವನ್ನು ತಂದು ಕೊಟ್ಟದ್ದಲ್ಲದೆ ಜಗತ್ತಿನಲ್ಲಿ ಯಾವ್ಯಾವ ಭಾಗದಲ್ಲಿ ಏನೇನು ಶ್ರೇಷ್ಠ ವಸ್ತುಗಳು ಸಿಗುವುದಿದ್ವೋ ಅದೆಲ್ಲವನ್ನು ತಂದು ಕೊಟ್ಟು ಆಕೆಯ ಪುಣ್ಯಕ ವೃತ್ತಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಿಸಿದ. ಮತ್ತು ಅದೇ ಸಂದರ್ಭದಲ್ಲಿ
ಸತ್ಯಭಾಮೆ ಆತನಿಗೆ ಸೂಚನೆ ಮಾಡಿದ್ಲು. ದಾನ ಸ್ವೀಕಾರ ಮಾಡಬೇಕಾಗಿತ್ತಲ್ಲ ನಾರದ, ಅವನೇ ಸ್ವೀಕಾರ ಮಾಡಿದ್ದ ಹಿಂದೆ ಕೂಡ. ಕಶ್ಯಪನ, ಅದಿತಿಯ ಮತ್ತು ಇಂದ್ರನ ವೃತ್ತದ ಸಂದರ್ಭದಲ್ಲಿ. ಹಾಗಾಗಿ ಮತ್ತೆ ನಾರದನನ್ನೇ ಅವನು ಸ್ಮರಿಸಿದ. ಅಲ್ಲಿಗೆ 75ನೇ ಅಧ್ಯಾಯ ಅಂತ ಆಗಿದೆ. ನಾರದ 76ನೇ ಅಧ್ಯಾಯದಲ್ಲಿ ನೋಡುವುದರಿಂದ ಕೂಡಲೇ ನಾರದರಲ್ಲಿ ಬಂದರು. ನಾರದರನ್ನ ಆತ ವರ್ಣ ಮಾಡಿದ. ವರ್ಣ ಮಾಡುವುದು ಅಂದ್ರೆ, ನೀವು ಇಲ್ಲಿ ಬರಬೇಕು, ನಮ್ಮ ಆಹ್ವಾನವನ್ನು ಸ್ವೀಕಾರ ಮಾಡಬೇಕು, ನಾವು ಕೊಡುವಂಥ ದಾನವನ್ನು ಒಪ್ಕೊಳ್ಬೇಕು. ವರ್ಣ ಅಂದ್ರೆ ಅವರನ್ನ ಪ್ರಾರ್ಥಿಸೋದು ಅಂತ ಅರ್ಥ. ಹೀಗೆ ಆಮಂತ್ರಣವನ್ನ ವಿಧಿಪೂರ್ವಕವಾಗಿ ನಾರದರಿಗೆ ಆತ ಸಲ್ಲಿಸಿದ. ಭೋಜನದ ಸಮಯ ಪ್ರಾಪ್ತ ಆಯಿತು. ನಾರದರನ್ನು ಗಂಧಮಾಲ್ಯಾದಿಗಳಿಂದ ಪೂಜೆ ಮಾಡಿ ಸತ್ಯಭಾಮೆಯ ಜೊತೆಗೆ ಆತ ಸಕಲ ಭಕ್ಷ್ಯ ಭೋಜ್ಯಗಳಿಂದ ಕೂಡಿದಂತಹ ಭೋಜನವನ್ನು ನಾರದರಿಗೆ ಪಡಿಸಿದ. ನಾರದರಿಗೆ ದಾನ ಕೊಡುವಂತ ಸಂದರ್ಭ ಬಂತು. ಸತ್ಯಭಾಮೆ ಏನ್ ಮಾಡಿದ್ರು ಅಂದ್ರೆ, ಕೃಷ್ಣನ ಕೊರಳಿಗೆ ಪಾರಿಜಾತ ಪುಷ್ಪವನ್ನು ಹಾಕಿ ಅವನ ಪಾರಿಜಾತ ವೃಕ್ಷಕ್ಕೆ ಕಟ್ಟಿಲ್ಲ. ಹಿಂದೆ ಎಲ್ಲ ಹಾಗೆ ವ್ರತ ನಡೆದು ಬಂದಿತ್ತು, ಈಗ ಹಾಗೆ ನಡೀತು. ಕಟ್ಟಿ ಅವನನ್ನ ನಾರದರಿಗೆ ದಾನ ಮಾಡಿಬಿಟ್ಲು. ಕೃಷ್ಣನ ಜೊತೆಗೆ 1000 ಗೋವುಗಳನ್ನು ದಾನ ಮಾಡಿದ್ಲು ಆ ನಾರದರ ಸಲುವಾಗಿ. ಒಂದು ಚಿನ್ನದ ಬೆಟ್ಟವನ್ನೇ ಕೊಟ್ಲು ದಕ್ಷಿಣೆಯಾಗಿ. ಆ ಚಿನ್ನದ ಬೆಟ್ಟದಲ್ಲಿ ಮಣಿ ರತ್ನಗಳ ಪ್ರಭೆ ಇತ್ತು, ಅದರಿಂದ ಖಚಿತವಾಗಿತ್ತದು. ಎಳ್ಳಿನಿಂದ ಮತ್ತು ಉಳಿದ ಧಾನ್ಯಗಳಿಂದಲೂ ಕೂಡ ಅದು ಮಿಶ್ರವಾಗಿತ್ತು. ಹೀಗೆ ದಾನವನ್ನು ಸ್ವೀಕಾರ ಮಾಡಿದ ಕೂಡಲೇ ನಾರದರು ಹೇಳಿದರು, ಭೋ ಕೇಶವ ಮದೀಯಸ್ವಂ ಅದ್ಭುತತ್ವೋಸಿ ಸತ್ಯಯ ಸತ್ವಂ ಮಾಮನುಗತ್ಸಸ್ವಂ ಕುರು ಯಜ್ಜದ್ರವೀಮ್ಯಹಂ. ಅದು ಹೇಳ್ಬಿಟ್ರು ನಾರದರಾಗ, ಈಗ ನೀನು ನನ್ನವನಾಗಿದ್ದಿ, ನಿನ್ನ ಪ್ರೇತಮೆ ಅಂತ ಸತ್ಯಭಾಮೆ ನೀರು ಎರೆದು ನಿನ್ನನ್ನು ನನಗೆ ದಾನ ಕೊಟ್ಟು ಬಿಟ್ಟಿದ್ದಾಳೆ. ಹಾಗಾಗಿ ಈಗ ನಾನೇನು ಹೇಳ್ತೀನಿ ನೀನು ಅದನ್ನು ಮಾಡಬೇಕು, ನನ್ನ ಸತ್ತು ನೀನು ಅಂದ್ರು ಅವರು ನಾರದರು. ಕೃಷ್ಣನು ಕೂಡ ಹೌದು, ದಾನದ ಭಾಗವೇ ಅದು, ನಾನು ಮಾಡ್ತೀನಿ ಅಂದ. ನಾರದರನ್ನ ಅನುಸರಿಸಿ ಆತ ಹೊರಟ. ನಾರದರು ಬಹಳ ಹಾಸ್ಯ ಸ್ವಭಾವದವರಾಗಿದ್ರು, ಹಾಸ್ಯಗಾರರಲ್ಲಿ ಅವರು ಅಗ್ರಗಣ್ಯರಾಗಿದ್ರು. ಕೃಷ್ಣನಿಗೆ ಇಲ್ಲಿ ಕೂತ್ಕೋ ಅಂದ್ರು. ಆ ಕೂತ್ಕೊಳ್ತಿದ್ದಂತೆ ನಿಲ್ಲು ಅಂದ್ರು. ಹೀಗೆ ಅವನನ್ನು ಬೇಕಾದಷ್ಟು ಅವರು ಕಾಡಿದರು, ಪೀಡಿಸಿದರು. ನನ್ನ ಹಿಂದೆ ಬಾ ಅಂದ್ರು, ನಾನು ಹೋಗ್ತೀನಿ, ನೀನು ಇಲ್ಲೇ ಇರು ಅಂತಂದ್ರು. ಒಮ್ಮೆ ಅವನು ಅಲ್ಲೇ ಇದ್ದಾಗ ನೀ ಬಾ ಅಂದ್ರು ಮತ್ತೆ. ಹೀಗೆ ಅವರ ಆಜ್ಞೆಗಳನ್ನು ಕೇಳಿ ಅಲ್ಲಿ ಸುತ್ತಮುತ್ತಲಿದ್ದಂಥ ಜನರು ಕೂಡ ಆ ಹಾಸ್ಯವನ್ನ ಅನುಭವಿಸಿ ಹಾಸ್ಯ ಸಾಗರದಲ್ಲಿ ಮುಳುಗಿಬಿಟ್ರು. ಅದಾದ್ಮೇಲೆ ನಾರದರು ಆ ಕೃಷ್ಣನ ಕೊರಳಿದ್ದಂಥ ಪುಷ್ಪಹಾರವನ್ನು ತೆಗೆದರು. ಕೃಷ್ಣನ ಪುಷ್ಪಹಾರವನ್ನು ತೆಗೆದು ಸತ್ಯಭಾಮಿಗೆ ಹೇಳಿದರು, ನನಗೆ ಈ ಕೃಷ್ಣ ಏನು ಮಾಡಿ ಆಗಬೇಕಾಗಿಲ್ಲ, ಇವನು ತೊಗೊಂಡು ನಾನೇನು ಮಾಡಲಿ, ಇವನನ್ನು ನೀನೇ ಇಟ್ಕೋ, ನಿನ್ನ ಗಂಡ ಇವನು, ಇದಕ್ಕೆ ಪ್ರತಿಯಾಗಿ ಕೊಡಬೇಕಾದಂಥ ವಿನಿಮಯ ದ್ರವ್ಯ ಏನಿದೆ ಅದನ್ನು ನನಗೆ ಕೊಡೋದು ಅಂದ್ರು ಅವರು. ಹಿಂದೆನೂ ಹಾಗೆ ಆಗಿತ್ತು. ಕಶ್ಯಪರನ್ನ ಅದಿತಿ ದಾನ ಮಾಡಿದ್ಲು, ಇಂದ್ರನನ್ನು ಶಚಿ ದಾನ ಮಾಡಿದ್ಲು, ಆಮೇಲೆ ಕುಬೇರನನ್ನು ರುದ್ರಿ ದಾನ ಮಾಡಿದ್ಲು, ರೋಹಿಣಿ ಚಂದ್ರನನ್ನು ದಾನ ಮಾಡಿದ್ಲು. ದಾನ ಒಂದು ಕ್ಷಣದಲ್ಲಿ ದಾನ ಆಯಿತು. ದಾನ ಆದ ಬಳಿಕ ಅದಕ್ಕೆ ಸಮಾನವಾದಂಥ ಮೌಲ್ಯವನ್ನು ದಾನ ಸ್ವೀಕಾರ ಮಾಡಿದವರಿಗೆ ಕೊಟ್ಟು ತಮ್ಮ ಪತಿಯರನ್ನು ಮತ್ತೆ ಅವರು ತಮ್ಮ ಸುಪರ್ದಿಗೆ ತಗೊಂಡಿದ್ರು. ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ, ಕರುವಿನೊಡನೆ ಇರುವಂತಹ ಕಪಿಲ ಧೇನುವನ್ನು ನನಗೆ ದಾನ ಮಾಡು ಅಂದ್ರು ಅವರು. 1000 ಗೋಗಳು ಬೇಡ, ಕಪಿಲ ಧೇನು, ಅದರಲ್ಲೂ ಹೊಂಬಣ್ಣದ ಧೇನು ಏನಿದೆ ಅದಕ್ಕೆ ಬಹಳ ಮಹತ್ವ. ಸಕಲ ಜಗತ್ತನ್ನು ತನ್ನ ಹೊಟ್ಟೆಯೊಳಗಿರಿಸಿಕೊಂಡಂತ ಭಗವಂತನಿಗೆ ಸಮಾನವಾಗುತ್ತದೆ. ಇವತ್ತು ಕೂಡ ನಾವು ನೋಡ್ತೀವಿ ಆ ಗೋವಿನಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಇರ್ತದೆ ಅಂತೇಳಿ. ಹಾಗಾಗಿ ಕಪಿಲಾಂಗಾಂ ಸಬಕ್ಸಾಂಭೋ ನಿಷ್ಠಯಾರ್ಥಂ ಪ್ರಯತ್ನ ಅಂತ ಒಂದು ಗೋವನ್ನು ನನಗೆ ಕೊಟ್ಟು ಬಿಡು, ಕೃಷ್ಣನ ನೀನು ತಗೋ ಅಂದ್ರು ಅವರು. ಆ ಗೋವಿನ ಜೊತೆ ಎಳ್ಳನ್ನು ಕೊಡಬೇಕು, ಕೃಷ್ಣಾರ್ಜುನವನ್ನ ಸುವರ್ಣ ದಕ್ಷಿಣೆಯನ್ನು ಕೊಡಬೇಕು. ಈ ಬೆಲೆಯನ್ನು ನಿರ್ಧಾರ ಮಾಡಿದವರು ಯಾರಂದ್ರೆ ಶಂಕರ. ಯಾಕಂದ್ರೆ ಶಂಕರನ ಪತ್ನಿ ಅಂತ ಪಾರ್ವತಿ ಕೂಡ ಈ ವ್ರತವನ್ನು ಮಾಡಿದ್ಲು, ಮುಂದೆ ಬರೋದಿದೆ. ಹೀಗೆ ನಾರದರು ಹೇಳಿದಂತೆ ಕಪಿಲಾಧೇನು, ಎಳ್ಳು, ಕೃಷ್ಣಾರ್ಜುನ, ಸುವರ್ಣಧೇನು ಇತ್ಯಾದಿ ಎಲ್ಲವನ್ನೂ ಕೂಡ ಕೃಷ್ಣ ದಾನ ಕೊಟ್ಟ. ನಾರದರು ಆ ದಾನವನ್ನು ಸ್ವೀಕಾರ ಮಾಡಿದರು. ಇಷ್ಟೆಲ್ಲ ದಾನವನ್ನು ಕೊಟ್ಟ ಮೇಲೆ ನಾರದರಿಗೆ ಕೃಷ್ಣನೇ ಹೇಳಿದ, ನಾರದರೆ ನೀವು ನಮ್ಮ ಪಾರಿಜಾತ ವೃಕ್ಷವನ್ನು ಸ್ವರ್ಗದಿಂದ ಇಲ್ಲಿ ತರುವಂತಹ ಕ್ರಿಯೆಯಲ್ಲೆಲ್ಲ ಬಹಳ ಪ್ರಧಾನ ಪಾತ್ರವನ್ನು ವಹಿಸಿದ್ದೀರಿ, ನಮಗೆ ಪ್ರಿಯರಾಗಿದ್ದೀರಿ, ನಿಮಗೆ ಅಪೇಕ್ಷೆ ಇರುವಂತಹ ಒಂದು ವರವನ್ನು ಕೊಡುವನಿದ್ದೇನೆ, ಏನು ವರ ಬೇಕು ಕೇಳಿ ಅಂತ ಹೇಳಿದ ಕೃಷ್ಣ. ನನ್ನ ವಿಷಯದಲ್ಲಿ ನೀನು ಯಾವಾಗಲೂ ಪ್ರಸನ್ನನಾಗಿರು, ನಿನ್ನ ಕೃಪೆಯಿಂದ ನಾನು ಸಾಲೋಕ್ಯವನ್ನು ಪಡ್ಕೊಳ್ತೇನೆ. ತತ್ಪ್ರಸಾದಾಸ್ತು ಸಾಲೋಕ್ಯಂ ಬ್ರಜೇಯಂತೆ ಮಹಾಮತೆ. 4 ವಿಧವಾದಂಥ ಮೋಕ್ಷದಲ್ಲಿ ಸಾಲೋಕ್ಯ ಅಂತ ಮೋಕ್ಷ ಇದೆಯಲ್ಲ, ಭಗವಂತನಿಗೆ ಸಮಾನವಾದಂಥ ಲೋಕದಲ್ಲಿ ಇರುವಂಥದ್ದು ಇದ್ದು ಆತನನ್ನು ನಿತ್ಯ ಸಂದರ್ಶನ ಮಾಡುವಂಥ ಲೋಕ ಅಂತ ಮೋಕ್ಷದ ಭಾಗ್ಯ ಏನಿದೆ ಅದನ್ನು ನಮಗೆ ಕೊಡು ಅಂತ ಕೇಳ್ಕೊಂಡ್ರು ಅವರು. ಇನ್ನೊಂದು ಅವ್ರು ಏನು ಕೇಳ್ಕೊಂಡ್ರಂದ್ರೆ,
ನಾನು ಯಾವತ್ತೂ ಕೂಡ ಎಲ್ಲ ಜನ್ಮಗಳಲ್ಲೂ ಕೂಡ ಬ್ರಾಹ್ಮಣನಾಗಿ ಜನಿಸಬೇಕು, ವೇದಜ್ಞಾನಿಯಾಗಿರಬೇಕು ಮತ್ತು ಅಯೋನಿಜನಾಗಬೇಕು. ಯಾವ ಹೆಂಗಸಿನ ಗರ್ಭದಿಂದ ನಾನು ಹುಟ್ಟುವಂಥವನಾಗಬಾರದು. ಹುಟ್ಟಿದ ಬ್ರಹ್ಮನ ಅಂಗುಷ್ಟದಿಂದಲೋ ಅಥವಾ ಮನಸ್ಸಿನಿಂದ ಹುಟ್ಟುವಂಥದ್ದು ಅವನಿಗೆ ಪದ್ಧತಿ ಇದೆಯಲ್ಲ, ಹಾಗೆ ಮಾನಸ ಕ್ರಿಯೆಯಿಂದ ನಾನು ಹುಟ್ಟಬೇಕೇ ಹೊರತು ಹೆಂಗಸಿನ ಗರ್ಭದಿಂದ ನಾನು ಹುಟ್ಟುವಂತ ಆಗಬಾರದು. ಮತ್ತು ಜನ್ಮ ಜನ್ಮಾಂತರದಲ್ಲೂ ಬ್ರಾಹ್ಮಣನಾದಂಥ ಭಾಗವತನಾದಂಥ ವ್ಯಕ್ತಿ ನಾನು ಆಗಬೇಕು ಅಂದ್ರೆ ಅವರು. ಕೃಷ್ಣ ಹಾಗೆ ಆಗಲಿ ಅಂದಾಗ ಅವರಿಗೆ ಆಶೀರ್ವಾದ ಮಾಡಿಬಿಟ್ಟ. ಮುಂದೆ ಆ ಸತ್ಯಭಾಮೆ ಕೃಷ್ಣನ 16,107 ಜನ ಪತ್ನಿಯರನ್ನೆಲ್ಲರನ್ನೂ ಸಹ ಕರೆಸ್ಕೊಂಡ್ಲು. ತಾನು 8ನೇ ಒಳಗಿದ್ಲು. ಎಲ್ಲರನ್ನೂ ಕರೆಸ್ಕೊಂಡು ಕೃಷ್ಣ ಮತ್ತು ಸತ್ಯಭಾಮೆಯರ ಜೊತೆಗೂಡಿಯೇ ಆ ಸತ್ಯಭಾಮೆಯ ನೇತೃತ್ವದಲ್ಲಿ ಸತೀದೇವಿ ಏನು ಕಳಿಸ್ಕೊಟ್ಟಿದ್ದಲ್ಲ, ಸೀರೆ, ಕುಪ್ಪಸ ಇತ್ಯಾದಿ ಮಂಗಳ ದ್ರವ್ಯಗಳನ್ನ ಮತ್ತು ಪಾರಿತೋಷಿಕಗಳನ್ನು, ಅದನ್ನು ಎಲ್ಲರಿಗೂ ಕೂಡ ಆಕೆ ತಾನೇ ಕೊಟ್ಟಳು. ಪಾರಿಜಾತ ವೃಕ್ಷ ಆ ದ್ವಾರಕಾನಗರದಲ್ಲಿದ್ದಾಗ ತನ್ನ ಅಪಾರವಾದಂತಹ ಗುಣಗಳನ್ನು ಅಲ್ಲಿ ವ್ಯಕ್ತ ಮಾಡಿತು. ನಾರದರು ಕೂಡ ಕೃಷ್ಣನ ಆಜ್ಞೆಗನುಸಾರವಾಗಿ ಭೂಲೋಕದಲ್ಲಿದ್ದಂತಹ ಎಲ್ಲ ಜನರನ್ನು ಅಲ್ಲಿಗೆ ಆಹ್ವಾನಿಸಿದರು, ಪಾರಿಜಾತ ವೃಕ್ಷದ ಮಹಿಮೆ ನೋಡು ಬನ್ನಿ ಅಂತ. ಹಾಗಾಗಿ ಕೃಷ್ಣನ ಆಪ್ತೇಷ್ಟರೆಲ್ಲರೂ ಕೂಡ ಅಲ್ಲಿಗೆ ಬಂದು ಆ ಪಾರಿಜಾತ ವೃಕ್ಷದ ಮಹಿಮೆಯನ್ನು ನೋಡಿದ್ರು. ಯಾರ್ಯಾರು ನೋಡಿದ್ರು ಅಂದ್ರೆ, ಅಲ್ಲಿಗೆ ಬಂದಂಥವ್ರು ಕೃಷ್ಣನಿಗೆ ಆಪ್ತರಾದವರು, ಬಂಧುಗಳಾದವರು, ಮಿತ್ರರಾದವರು ಎಲ್ಲರೂ ಇದ್ರು. ಅವರೆಲ್ಲರ ಸಮ್ಮುಖದಲ್ಲಿ ಆ ಪುಣ್ಯಕ ವ್ರತ ಮತ್ತು ಸ್ತ್ರೀಯರು ಮಾಡಬೇಕಾದಂತಹ ವಿವಿಧ ವ್ರತಗಳು ತಮ್ಮ ಸೌಭಾಗ್ಯ ವೃದ್ಧಿಗಾಗಿ ಮತ್ತು ತಮ್ಮ ಶರೀರದ ಸೌಂದರ್ಯ ವೃದ್ಧಿಗಾಗಿ, ಪ್ರತಿಯೊಂದು ಶರೀರದ ಅಂಗದ ಸೌಂದರ್ಯ ವೃದ್ಧಿಗಾಗಿ ಒಂದೊಂದು ದಾನ ಇದೆ, ಒಂದೊಂದು ನಿಯಮ ಇದೆ. ಅದನ್ನೆಲ್ಲ ಮುಂದಿನ 78, 79ನೇ ಅಧ್ಯಾಯದಲ್ಲಿ ಹೇಳೋರಿದ್ದಾರೆ. ಎಲ್ಲ ಸ್ತ್ರೀಯರು ಅದನ್ನ ಗಮನ ಇಟ್ಟು ಇಲ್ಲಿ ಕೇಳುವವರು ಕೇಳಬೇಕು. ಮತ್ತು ಅಲ್ಲಿ ಬಂದವರಲ್ಲೂ ಕೂಡ ಯಾರ್ಯಾರಿದ್ರು ಅಂದ್ರೆ, ಕುಂತಿ ಇದ್ರು, ಪಾಂಡವರಿದ್ರು, ದ್ರೌಪದಿ ಇದ್ರು, ಸುಭದ್ರೆ ಇದ್ರು. ಸುಭದ್ರಿಗೆ ಮದುವೆ ಆಗಿ ಹೋಗಿತ್ತು. ನಾ ಇನ್ನೂ ಅದನ್ನು ವರ್ಣನೆ ಮಾಡಿಲ್ಲ, ಸುಭದ್ರಿಗೆ ಮದುವೆ ಅದನ್ನ ಅದ್ರ ಮುಂದೆ ನೋಡೋರಿದ್ವಿ ನಾವು. ಅವರೆಲ್ಲರೂ ಕೂಡ ಅಲ್ಲಿಗೆ ಬಂದರು ಆ ಪಾರಿಜಾತ ವೃಕ್ಷವನ್ನು ನೋಡೋದಕ್ಕಾಗಿ ಮತ್ತು ಅದರ ಸಂಬಂಧಪಟ್ಟಂತಹ ವ್ರತಗಳನ್ನು ಮುಂದೆ ನಾವು ವರ್ಣನೆ ಮಾಡಿದ್ವಿ ಅದಕ್ಕೆ ಕೇಳಲಿಕ್ಕಾಗಿ. ಕೃಷ್ಣ ಅವರೆಲ್ಲರನ್ನು ಆಹ್ವಾನಿಸಿ ಅವರೆಲ್ಲರೂ ಕೂಡ ಪಾರಿಜಾತ ವೃಕ್ಷದ ಅದ್ಭುತವಾದಂತಹ ವೈಭವವನ್ನು ನೋಡಿ ಆನಂದಿಸಿದರು. ಹೀಗೆ 1 ವರ್ಷ ಕಳೆದ ಬಳಿಕ ಕೃಷ್ಣ ಆ ಪಾರಿಜಾತ ವೃಕ್ಷವನ್ನು ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗಿ ಇಂದ್ರನನ್ನ, ಶಚಿಯನ್ನ, ಕಶ್ಯಪನನ್ನ, ಅದಿತಿಯನ್ನ ಆತ ಸಂದರ್ಶನ ಮಾಡಿದ. ಆಗ ಅದಿತಿ ಕೃಷ್ಣನಿಗೆ ಹೇಳಿದ್ದು, ನಿಮ್ಮಿಬ್ಬರ ನಡುವೆ, ಕೃಷ್ಣ ಮತ್ತು ಇಂದ್ರರ ನಡುವೆ ಅದ್ಭುತವಾದಂತಹ ಒಂದು ಭಾತೃಭಾವ, ಸೌಹಾರ್ದ ಮುಂದುವರಿಲಿ, ನೀವು ಯಾವುದೇ ಕ್ಷುಲ್ಲಕ ಕಾರಣಕ್ಕಾಗಿ ಜಗಳ ಆಡುವಂತ ಆಗಬಾರದು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದು. ಆಮೇಲೆ ಕೃಷ್ಣನು ಕೂಡ ದೇವರಾಜನಿಗೆ ಈ ತರದ ಮುಂದಿನ ಮಾತನ್ನು ಹೇಳಿದ. ಭೂಮಿ ಕೆಳಭಾಗದಲ್ಲಿರುವಂತಹ ಷಟ್ಪುರರು ಅಂತ ದಾನವರನ್ನ ಕೊಲ್ಲಬೇಕಾದಂತಹ ಪ್ರಸಂಗ ನನಗೆ ಬಂದಿದೆ. ಈಗ ಮಹಾದೇವನ ಆದೇಶ ಪ್ರಕಾರ ಇಂದಿನಿಂದ 10ನೇ ದಿವಸದ ರಾತ್ರಿಯೊಳಗಾಗಿ ನಾನು ಆ ರಾಕ್ಷಸರನ್ನು ಸಂಹಾರ ಮಾಡುವಂತಿದ್ದೇನೆ. ನಿನ್ನ ಮಗನಾದಂಥ ಜಯಂತನು ನನ್ನ ಜೊತೆಗೆ ಇರಲಿ. ದೇವತೆಗಳಿಗೆ ಆ ರಾಕ್ಷಸರು ಅವಧ್ಯರಾಗಿದ್ದಾರೆ, ಮನುಷ್ಯನಾಗಿರುವಂತಹ ನಾನು ಅವರನ್ನು ಕೊಲ್ಲಬೇಕಾಗಿದೆ. ಆದರೆ ನನಗೆ ಸಹಾಯಕನಾಗಿ ನಿನ್ನ ಮಗನಾದಂಥ ಜಯಂತನನ್ನು ಕಳಿಸಿಕೊಡು ಅಂತ ಹೇಳಿದ. ಹೀಗೆ ಆ ಕೃಷ್ಣ ಮತ್ತು ಇಂದ್ರರ ನಡುವೆ ಮತ್ತೊಮ್ಮೆ ಸೌಹಾರ್ದ ಏರ್ಪಡಿತು ಅನ್ನೋದಿಗೆ 76ನೇ ಅಧ್ಯಾಯ ಸಮಾಪ್ತ ಆಗಿದೆ. 77ನೇ ಅಧ್ಯಾಯದಲ್ಲಿ ನೋಡುವಂಥ ಸಂಗತಿ ಏನಂದ್ರೆ, ಪುಣ್ಯಕ ವ್ರತ ಹುಟ್ಟಿತು ಹೇಗೆ, ಸತ್ಯಭಾಮಿ ಪುಣ್ಯಕ ವ್ರತ ಮಾಡಿದ್ಲಲ್ಲ ಅದು ಹುಟ್ಟಿತು ಹೇಗೆ, ಅದನ್ನೆಲ್ಲವನ್ನು ಹೇಳ್ರಿ ಎಂಬುದಾಗಿ ಧನಮೇಜಯ ವೈಶಂಪಾಯನರನ್ನು ಕೇಳಿದ. ವೈಶಂಪಾಯನರು ಹೇಳಿದ್ರು, ಹಿಂದೆ ಉಮಾದೇವಿಯೇ ಈ ಪುಣ್ಯಕ ವ್ರತವನ್ನ ತನ್ನ ತಪೋಬಲದಿಂದ ಕಂಡುಕೊಂಡಳು ಅಂತ ಸಂಗತಿ ಮುಂದೆ ಬರೋದಿಲ್ಲ, ಅದನ್ನು ಹೇಳ್ತೇನೆ ಕೇಳು ಅಂತ ಹೇಳಿದ್ರು. ಕೃಷ್ಣ ಸ್ವರ್ಗಲೋಕದಿಂದ ಪಾರಿಜಾತ ವೃಕ್ಷವನ್ನು ದ್ವಾರಕಾನಗರಕ್ಕೆ ತಂದಿದ್ನಲ್ಲ, ಅಲ್ಲಿ ನಾರದರು ಬಂದಿದ್ರು. ಆ ಎಲ್ಲ ಸಂದರ್ಭದಲ್ಲಿ ನಡೆದಂಥ ಆ ಪುಣ್ಯಕ ವ್ರತದ ಆಖ್ಯಾನ ಇದು. ದೇವತೆಗಳು ಮತ್ತು ರಾಕ್ಷಸರ ನಡುವೆ ಹಿಂದೊಮ್ಮೆ ಭಯಂಕರವಾದ ಯುದ್ಧ ನಡೆದಿತ್ತು. ನಾರದರು ಕೃಷ್ಣನ ಜೊತೆಗೆ ಕೂತ್ಕೊಂಡಿದ್ರು. ಅಲ್ಲಿ ರುಕ್ಮಿಣಿ ಪ್ರಶ್ನೆ ಮಾಡಿದ್ದಂತೆ ನಾರದರನ್ನು. ಮತ್ತು ರುಕ್ಮಿಣಿ ಜೊತೆಗೆ ಅವಳು ಬೇರೆ ಎಲ್ಲರೂ ಇದ್ರು. ರುಕ್ಮಿಣಿ ಒಬ್ಬಳೇ ಇರಲಿಲ್ಲ, ಜಾಂಬವತಿ ಇದ್ದು, ಸತ್ಯಭಾಮೆ ಇದ್ದು, ಗಾಂಧಾರ ರಾಜಕುಮಾರಿ, ಗಾಂಧಾರಿ ಅಂತ ಇನ್ನೊಬ್ಬಕ್ಕೆ ಕೃಷ್ಣನಿಗೆ ಪತ್ನಿ ಇದ್ದು, ಅವಳಿಗೆ ಯೋಗಯುಕ್ತ ಅಂತ ಮತ್ತೊಂದು ಹೆಸರು. ಅವಳ ಮೂಲ ಹೆಸರು ಲಕ್ಷಣನೋ ಭದ್ರಾನೋ ಅದು ನನಗೆ ಈಗ ನೆನಪಿಗೆ ಗೊತ್ತಿಲ್ಲ. ಲಕ್ಷಣ. ಅವಳಿಗೆ ಯೋಗಯುಕ್ತ ಅಂತ ಇನ್ನೊಂದು ಹೆಸರು ಇದ್ದಿರಬೇಕು. ಲಕ್ಷಣ ಇರ್ಲಿಕ್ಕಿಲ್ಲ. ಅಲ್ಲಿ ನೀವು ನೋಡೋಕೆ ಲಕ್ಷಣ ಅಂತ ಇದ್ದಿರಬೇಕು. ಅದು ಬನಂಜಿ ಗೋವಿಂದ ಸರ್ ಅದನ್ನು ಬೇರೆ ತರ ವಿವರಣೆ ಮಾಡಿದ್ದಾರೆ, ನನಗೆ ಈಗ ನೆನಪಿಗೆ ಬಂತು. ಅಯೋಧ್ಯೆ ರಾಜ ಇದ್ನಲ್ಲ ನಗ್ನಜಿತ್ ಎಂಬುದಾಗಿ, ಅವನ ಮಗಳಿದ್ಲಲ್ಲ ಸತ್ಯ ಅಥವಾ ನೀಲಾ ಅಂತ ಹೇಳಿ. ನಾಗ್ನಜಿತಿ ಅಂತ ಹೇಳಿದ ಹೆಸರು, ಸತ್ಯ ಅಂತ ಹೆಸರು ಮತ್ತು ನೀಲಾ ಅಂತ ಕೂಡ ಹೆಸರು.
ಅವಳಿಗೆ ಗಾಂಧಾರಿ ಅಂತ ಹೆಸರು. ಅದನ್ನು ಗೋವಿಂದಾಚಾರ್ಯ ಸ್ಪಷ್ಟಪಡಿಸಿದ್ದಾರೆ. ಅವನು ಅಯೋಧ್ಯೆಯ ರಾಜನಾಗಿದ್ರು ಕೂಡ ಗಾಂಧಾರ ದೇಶವನ್ನು ಕೂಡ ಆಳ್ತಿದ್ದ. ಹಾಗಾಗಿ ಗಾಂಧಾರದ ಅಧಿಪತಿ ಎಂಬುದಾಗಿ ಅವನಿಗೆ ಹೆಸರಿತ್ತು. ಅವನು ಗಾಂಧಾರದ ಅಧಿಪತಿ ಆದ್ದರಿಂದ ಅವನ ಮಗಳು ಗಾಂಧಾರಿ ಆ ಕೋಸಲ ದೇಶದ ಅಧಿಪತಿನೇ. ಕೋಸಲ ದೇಶದ ಅಧಿಪತಿಯ ಮಗಳೇ ಇವಳು ನೀಲ. ಅವಳಿಗೆ ಸತ್ಯ, ನೀಲ, ನಾಗ್ನಜಿತಿ, ಆಮೇಲೆ ಶೈಶುಮ, ಕೃಷ್ಣನ ಶಿಶುವಾಗಿದ್ದಾಗಿಂದ ಅವಳು ನೋಡಿದ್ಲಲ್ಲ, ಹಾಗಾಗಿ ಶೈಶುಮ ಅಂತ ಹೆಸರು. ಯೋಗಯುಕ್ತ ಅಂತ ಹೆಸರು ಇಲ್ಲೊಂದು ಬಂದಿದೆ. ಇದು ಆಕೆಯ ಹೆಸರು ಇದ್ದಿರಬೇಕು. ನೀವು ಅಲ್ಲಿ ನೋಡಿದಂತ ಲಕ್ಷಣ ಇದ್ದಿರಬೇಕು. ಅದು ಗೋವಿಂದಾಚಾರ್ಯ ಅಭಿಪ್ರಾಯದಂತೆ ಅವಳು ಗಾಂಧಾರಿ. ಹೀಗೆ ಎಲ್ಲ ಮಹಿಷಿಯರು ಅಲ್ಲಿದ್ರು. ರುಕ್ಮಿಣಿ ಹೀಗೆ ಕೇಳಿದ್ಲು, ನಾರದರೆ ನೀವು ಅನೇಕ ವ್ರತಗಳನ್ನು ಬಲ್ಲವರಾಗಿದ್ದೀರಿ, ಪುಣ್ಯಕ ವ್ರತದ ಬಗ್ಗೆ ಕೂಡ ನನಗೆ ನೀವು ಹೇಳಿ, ಹೇಗೆ ದಾನ ಮಾಡಬೇಕು ಅದರ ವಿಸ್ತಾರವಾದ ಮೇಲೆ ಹೇಳಿ. ಯಾಕಂದ್ರೆ ಸತ್ಯಭಾಮಿತ ಮಾಡಿದ್ಲು, ಎಷ್ಟು ವಿವರ ಸಮೇತವಾಗಿ ಮಾಡಿದ್ಲು ಅನ್ನೋ ವಿವರಣೆ ಹಿಂದೆ ಬರಲಿಲ್ಲ. ಅದರ ಪೂರ್ಣ ವಿವರಗಳನ್ನು ಹೇಳಿ ಎಂದಾಗ ಅವ್ರು ಕೇಳಿದ್ರು. ರುಕ್ಮಿಣಿ ಕೇಳಿದ್ದು, ನಾರದರು ಅದ್ರ ಬಗ್ಗೆ ವಿವರಣೆ ಹೇಳಿ ಪ್ರಾರಂಭ ಮಾಡಿದ್ರು. ಹಿಂದೆ ಉಮಾದೇವಿ ಆ ಪುಣ್ಯಕ ವ್ರತದ ವಿಧಾನವನ್ನು ಮಾಡಿದ್ಲು, ಅದ್ರ ಬಗ್ಗೆ ನಾನೀಗ ಹೇಳ್ತೇನೆ ಕೇಳಿ ಅಂತ ಆ ನಾರದರು ಹೇಳಿ ಪ್ರಾರಂಭ ಮಾಡಿದ್ರು. ಉಮಾದೇವಿನೂ ಕೂಡ ಒಮ್ಮೆ ಪುಣ್ಯಕ ವ್ರತವನ್ನ ಮಾಡಿದ್ಲು ಮತ್ತು ಆ ವ್ರತದ ಅಂತಕಾಲದಲ್ಲಿ ತನ್ನ ಸಖಿಯರನ್ನು ಕೂಡ ಅಲ್ಲಿಗೆ ಆಹ್ವಾನಿಸಿದಳು. ದಕ್ಷ ಬ್ರಹ್ಮನ ಅದಿತಿ ಮೊದಲಾದಂತಹ ಸಮಸ್ತ ಪುತ್ರಿಯರು ಮತ್ತು ಇಂದ್ರನ ಪತ್ನಿಯಾದಂಥ ಶಚಿ, ರೋಹಿಣಿ, ಸೋಮನ ಇತರರ ಪತ್ನಿಯರಾದಂತಹ ಪೂರ್ವ ಫಲ್ಗುಣಿ, ರೇವತಿ, ಶತಭಿಷ, ಮಘ ಮೊದಲಾದವರು, ಗಂಗೆ, ಸರಸ್ವತಿ, ಗಂಡಕಿ ಮೊದಲಾದಂತಹ ನದಿಗಳು, ಲೋಪಾಮುದ್ರಾ ಮೊದಲಾದಂತಹ ಋಷಿಪತ್ನಿಯರು, ಇವರೆಲ್ಲರೂ ಕೂಡ ಉಮಾದೇವಿಯ ಆಹ್ವಾನವನ್ನು ಮನ್ನಿಸಿ ಅಲ್ಲಿಗೆ ಬಂದರು. ಗಿರಿಯ ಕನ್ಯೆಯರು, ಅಗ್ನಿ ಕನ್ಯೆಯರು, ಅಗ್ನಿಯ ಪತ್ನಿಯಾದಂತಹ ಸ್ವಾಹ ಸಾವಿತ್ರಿ, ಕುಬೇರನ ಪತ್ನಿಯಾದಂತಹ ರುದ್ಧಿ, ಜಲಾಧೀಶನಾದಂತಹ ವರುಣನ ಪತ್ನಿ, ಯಮನ ಭಾರ್ಯ ಶ್ಯಾಮಲ ಎಂಬಾಕೆ, ವಸುಗಳ ಪತ್ನಿಯರು, ಇವರೆಲ್ಲರೂ ಕೂಡ ಆ ಉಮಾದೇವಿಯ ಪೂಜಾ ಮಂಟಪದಲ್ಲಿ ಉಪಸ್ಥಿತರಾಗಿದ್ದರು. ಮತ್ತು ಶ್ರೀ, ಹಿ, ಧೃತಿ, ಕೀರ್ತಿ, ಆಶಾ, ಮೇಧ, ಪ್ರೀತಿ, ಮತಿ, ಖ್ಯಾತಿ ಮೊದಲಾದ ಹೆಸರಿನವರು ಕೂಡ ಅಲ್ಲಿ ಉಪಸ್ಥಿತರಾಗಿದ್ದರು. ಅವರು 7-8 ಜನ ದೇವತೆಯರು ಅಂತ ಇಷ್ಟ ಇದೆ. ಯಾರ ಪತ್ನಿಯರು ಏನಂತ ಅಲ್ಲಿ ವರ್ಣನೆ ಇಲ್ಲ. ಹಿಂದೊಮ್ಮೆ ಈ ಚಂದ್ರನಿಗೆ ಬ್ರಹ್ಮ ಪಟ್ಟಾಭಿಷೇಕ ಮಾಡಿದ್ದ ಅಂತ ವರ್ಣನೆ ಬಂದಿತ್ತು. ಚಂದ್ರವಂಶವನ್ನು ವರ್ಣನೆ ಮಾಡುವ ಆರಂಭದಲ್ಲಿ ಅವನನ್ನ ಇದೇ ಶ್ರೀ, ಶ್ರೀ, ಧೃತಿ, ಕೀರ್ತಿ ಮೊದಲಾದ ಕನ್ಯೆಯರು ಅವನನ್ನು ಸೇವಿಸಿದ್ರು, ಅವನಿಗೆ ಸೇವೆ ಮಾಡಿದ್ರು ಅಂತ ಅಲ್ಲಿ ಬಂದಿತ್ತು. ಅವ್ರು ಯಾರು ಅಂತ ಇವರು ವಿವರಣೆ ಅಲ್ಲಿ ಕೂಡ ಇರಲಿಲ್ಲ, ಇಲ್ಲೂ ಇರಲಿಲ್ಲ. ಮತ್ತು ದಿವ್ಯ ಸ್ತ್ರೀಯರು ಅಂತ ಅಷ್ಟೇ ಅರ್ಥ ಮಾಡ್ಕೊಳ್ಬೋದು. ಪುಣ್ಯಕ ವ್ರತದ ಕೊನೆಯಲ್ಲಿ ಆಕೆ ಅಲ್ಲಿ ನೆರೆದಿದ್ದಂಥವರೆಲ್ಲರನ್ನು ಕೂಡ ಯಥಾವಿಧಿಯಾಗಿ ಪೂಜೆ ಮಾಡಿದ್ದು, ಸತ್ಕಾರ ಮಾಡಿದ್ಲು. ಮತ್ತೆ ಎಳ್ಳು, ರತ್ನಗಳಿಂದ ಕೂಡಿದಂತಹ, ಧಾನ್ಯಗಳಿಂದ ಕೂಡಿದಂತಹ ಒಂದು ಪರ್ವತವನ್ನು ಆಕೆ ದಾನ ಮಾಡಿದ್ಲು. ಉಮಾದೇವಿ ಕೊಟ್ಟಂತಹ ದಾನವನ್ನ ಆ ದೇವತೆಗಳೆಲ್ಲರೂ ಕೂಡ ಪ್ರತಿಗ್ರಹ ಮಾಡಿದ್ರು ಮತ್ತು ತಮ್ಮಲ್ಲೇ ಅದ್ರ ಬಗ್ಗೆ ಅವ್ರು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಏನ್ ಮಾತಾಡಿದ್ರು ಅಂದ್ರೆ, ಪುಣ್ಯಕ ವ್ರತದ ಬಗ್ಗೆನೇ ಅವ್ರು ಮಾತಾಡಿದ್ರು, ಅದ್ರ ಬಗ್ಗೆನೇ ಅವ್ರು ಜಿಜ್ಞಾಸೆ ಮಾಡಿದ್ರು, ಅದರ ವಿಧಿವಿಧಾನಗಳನ್ನು ಪರಸ್ಪರ ಅವರು ಚರ್ಚೆ ಮಾಡಿದ್ರು. ಸೋಮನ ಮಗಳಾದಂತಹ ಅರುಂಧತಿ ಎಂಬಾಕೆ ಉಮೆಯನ್ನೇ ಕೇಳಿದ್ರಂತೆ, ನೀನೇ ನಮಗೆ ಆ ವ್ರತದ ಬಗ್ಗೆ ವಿಸ್ತಾರವಾಗಿ ಹೇಳು ಎಂಬುದಾಗಿ. ಕೊನೆಗೆ ಆ ಪುಣ್ಯಕ ವ್ರತವನ್ನು ಕಂಡುಕೊಂಡವಳು, ಅದನ್ನು ಆವಿಷ್ಕರಿಸಿದವಳೆ ಉಮಾದೇವಿ. ಅವಳೇ ಆ ವ್ರತದ ವಿಧಾನವನ್ನು ಅದರ ವಿವರ ಸಮೇತವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ಲು. ಮತ್ತು ನಾನು ಕೂಡ ಅಲ್ಲೇ ಇದ್ದೆ ಅಂತ ಹೇಳಿದ್ರು ನಾರದರು ಕೂಡ. ನನ್ನ ಸಮಕ್ಷದಲ್ಲೇ ಅದನ್ನಲ್ಲೇ ಹೇಳಿದ್ಲು. ಉಮಾದೇವಿ ಕೂಡ ರತ್ನ ಪರ್ವತವನ್ನು ನನಗೆ ದಾನ ಮಾಡಿಕೊಟ್ಟಿದ್ಲು. ನಾನು ಅದನ್ನು ಬ್ರಾಹ್ಮಣರಿಗೆ ಕೊಟ್ಟು ಬಿಟ್ಟಿದ್ದೆ. ನಾನು ತ್ರಿಲೋಕ ಸಂಚಾರ ತಗೊಂಡೇನು ಮಾಡೋನಲ್ಲ, ಹಾಗಾಗಿ ನಾನು ಅದನ್ನು ಬ್ರಾಹ್ಮಣರಿಗೆ ಕೊಟ್ಟು ಬಿಟ್ಟಿದ್ದೆ. ಅರುಂಧತಿಯನ್ನು ಕುರಿತು ಉಮೆ ಏನು ಹೇಳಿತಲ್ಲ, ಅದನ್ನು ನಾನು ನಿನಗೆ ಹೇಳ್ತೇನೆ. ನೀನು ರುಕ್ಮಿಣಿ, ಸತ್ಯಭಾಮೆ, ಜಾಂಬವತಿ, ನಾಗ್ನಜಿತಿ ಮೊದಲಾದವರೆಲ್ಲರೂ ಕೂಡ ಇದನ್ನು ವಿಸ್ತಾರವಾಗಿ ಕೇಳಿರಿ ಎಂಬುದಾಗಿ ನಾರದರು ಹೇಳಿದರು. ಅಲ್ಲಿಗೆ ಹರಿವಂಶದ ಪೂರ್ವಾರ್ಧದ ವಿಷ್ಣು ಪರ್ವದ 77ನೇ ಅಧ್ಯಾಯ ಸಮಾಪ್ತ ಆಗಿದೆ.